ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರ ಆಲ್ರೆಡಿ 23 ಪಾರ್ಟ್ಸ್, ಸಾರಿ ಅದು ಮೌಸ್ ದಲ್ವಾ, ಆಲ್ರೆಡಿ 13 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ದಿರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ 14 ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ಅದರಿಂದ ನಮ್ಮ ಚಾನಲ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ನಮ್ಮ ಚಾನಲ್ ಗ್ರೋತ್ ಗೆ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಬನ್ನಿ, ಇವತ್ತು ನಾವು ಯಾರಿಗೆ ಹಾಯ್ ಹೇಳ್ಬೇಕು ಅಂದ್ರೆ ಚಿನ್ಮಯಿ ಅವರಿಗೆ. ಚಿನ್ಮಯಿ ಅವರು ಆಲ್ರೆಡಿ ಫಸ್ಟೇ ಕೇಳಿದ್ರು, ಬಟ್ ನಾನು ಅವ್ರ ಹೆಸರನ್ನ ಮಿಸ್ ಮಾಡ್ಬಿಟ್ಟಿದ್ದೆ. ಚಿನ್ಮಯಿ, ಕವನ, ನಿಸರ್ಗ ಶಾಂತಕುಮಾರ್, ನಿಸರ್ಗ ಟಿ, ಕೀರ್ತನ ಅವರು, ರೇಷ್ಮಾ ನಂದ, ರೇಣುಕಾ ಅಂತ. ಆಕ್ಚುಲಿ ಇದು ಬೇರೆ ಐಡಿಯಿಂದ ಬಂದಿತ್ತಲ್ವ, ನಾನು ಆ ಹೆಸರನ್ನ ಹೇಳಿದ್ದೆ, ಬಟ್ ಅವ್ರ ಹೆಸರು ರೇಣುಕಾ ಅಂತೆ. ಸೊ ರೇಣುಕಾ ಅವರಿಗೆ, ಪ್ರಭಾ ಅವರಿಗೆ, ಆಮೇಲೆ ಸಿಂಚು ಅವರಿಗೆ, ಸೃಷ್ಟಿ ಅವರಿಗೆ, ಇವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ದೊಡ್ಡ ಹಾಯ್. ಮತ್ತೆ ಇವರಲ್ಲಿ ಕೆಲವು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅವರ ಫ್ಯೂಚರ್ ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ನಿಮ್ಮ ದಿನ ಸ್ಟ್ರೆಸ್ ಫ್ರೀ ಆಗಿ ಮತ್ತೆ ತುಂಬಾ ಖುಷಿಯಾಗಿರ್ರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ 14th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಾಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಕಂಟೈನರ್ ಅಲ್ಲಿರೋ ಮಕ್ಕಳ ಹತ್ರ ಬೆಂಕಿನ ಹಾಕ್ಬಿಟ್ಟಿದ್ರು. ಅವ್ರನ್ನ ಕಾಪಾಡಕ್ಕೆ ನಮ್ ಹೀರೋಯಿನ್ ಟ್ರೈ ಮಾಡ್ತಾ ಇದ್ದಾಳೆ. ಆ ಕೀನ ತೆಗಿಯಕ್ ಆಗ್ತಾ ಇಲ್ಲ. ಅದೇ ಟೈಮಲ್ಲಿ ನಮ್ ಹೀರೋನು ಬಂದು ನೋಡ್ದ, ಇದು ಅವ್ನ್ ರೂಲ್ಸ್ ಗೆ ಕೂಡ ವಿರುದ್ಧನೇ ಅಲ್ವಾ, ಯಾಕಂದ್ರೆ ಒಂದು ಗ್ರಿಮ್ ರಿಪೇರು, ಯಾರನ್ನ ಕಾಪಾಡಬಾರ್ದು. ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಒಂಥರ ಕನ್ಫ್ಯೂಷನ್ ಅಲ್ಲಿ ನಿಂತಿರ್ತಾನೆ. ಅವಾಗ ನಂಬರ್ 7 ಒಂದ್ಸತಿ ಹೇಳಿರ್ತಾರಲ್ವಾ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಎಲ್ಲ ಕೂಡ ಸತ್ತೋಗಿರ್ತಾರಲ್ವಾ, ಆ ವಿಷಯದ ಬಗ್ಗೆ ಸೋಲ್ ಕಲೆಕ್ಟ್ ಮಾಡಕ್ಕೆ ಇವ್ರು ಕೂಡ ಹೋಗಿದ್ರಲ್ವಾ. ಆ ಮಕ್ಕಳೆಲ್ಲ ಏನ್ ತಪ್ಪು ಮಾಡಿದ್ರು, ಪಾಪ ಅವರೆಲ್ಲ ಸತ್ರು ಅಂತ ಫೀಲ್ ಮಾಡಿ ಹೇಳಿರ್ತಾರಲ್ವಾ. ಅದೇ ತರ ತಾನೆ ಇವಾಗ ಇಲ್ಲಿರೋ ಮಕ್ಕಳು ಕೂಡ ಅವ್ರೇನ್ ತಪ್ಪು ಮಾಡಿದ್ರು, ಅವ್ರನ್ನ ಕಾಪಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ನಮ್ ಹೀರೋನೇ ಹೋಗಿ ಆ ವಿಂಡೋಗೆ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ರಲ್ವಾ, ಆ ಕಂಬಿನೆಲ್ಲ ಕೈಯಲ್ಲೇ ಎಳೆದು ಒಂದೊಂದ್ ಮಗುವಾಗಿ ಕಾಪಾಡ್ತಾರೆ. ಆತರ ಕಾಪಾಡೋ ಎಲ್ಲಾ ಮಕ್ಕಳ ಬೆನ್ ಮೇಲೆ ಇರೋ ಆ ಬ್ಲಾಕ್ ಶಾಡೋ ಅನ್ನೋದು ಏನಿದೆ ಅದೆಲ್ಲ ಹೋಗ್ತಾ ಇರುತ್ತೆ. ಇದು ಗೊತ್ತಾಗಿದ ತಕ್ಷಣ ಅಲ್ಲಿಗೆ ಹೆಡ್ ಪೊಲೀಸ್ ಆಫೀಸರ್ ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಕೂಡ ಬಂದು ಒಂದೇ ಗಲಾಟೆ ರಗಳೆನೆ ಅಲ್ಲಿ ನಡೀತಾ ಇರೋದು. ಹೆಂಗೋ ಪೊಲೀಸ್ ಆಫೀಸರ್ ಬಂದು ಅವ್ರ ಗನ್ನ ಯೂಸ್ ಮಾಡಿ ಲಾಕ್ ಎಲ್ಲ ತೆಗೆದ್ಬಿಟ್ಟು ಮಕ್ಕಳನ್ನೆಲ್ಲ ಹೊರಗಡೆ ತೆಗೆದ್ರು. ಬಟ್ ಫುಲ್ ಆಗಿ ಬೆಂಕಿ ಹತ್ಕೊಂಡಿರೋದ್ರಿಂದ ಆಗ್ತಾ ಇಲ್ಲ. ಅಯ್ಯೋ ನನ್ ಮಗು ಕಾಣಿಸ್ತಾ ಇಲ್ವೇ ಅಂತ ಹೇಳಿ ಇನ್ನೊಬ್ರು ಹೇಳಿದ ತಕ್ಷಣ ಅವ್ರನ್ನ ಕಾಪಾಡಕ್ಕೆ ನಮ್ ಹೀರೋಯಿನ್ ದರ್ದರ ಅಂತ ಒಳಗಡೆ ಓಡೋಗ್ಬಿಟ್ಲು. ಈ ವಿಷಯ ಅವ್ರ ಸ್ಟೆಪ್ ಫಾದರ್ ಗೆ ಗೊತ್ತಾಗ್ಬಿಟ್ಟು ಅವ್ರ ಮಗಳನ್ನ ಕಾಪಾಡೋದಕ್ಕೆ ಅಂದ್ರೆ ನಮ್ ಹೀರೋಯಿನ್ ನ ಕಾಪಾಡೋದಕ್ಕೋಸ್ಕರ ಅವರು ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಇನ್ ನಮ್ ಹೀರೋಯಿನ್ ಒಳಗಡೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ನಮ್ ಹೀರೋ ಸುಮ್ನೆ ಇರ್ತಾನ. ಹೆಂಗೋ ಒಂದ್ ಹುಡುಗಿನ ಕಾಪಾಡಿ ಅವಳು ಹೊರಗಡೆ ಕರ್ಕೊಂಡ್ ಬರ್ತಾ ಇರುವಾಗ ಹೀರೋನ ನೀವು ಹೊರಗಡೆ ಕರ್ಕೊಂಡ್ ಹೋಗಿ ನಮ್ಮಪ್ಪ ಒಳಗಡೆ ಇದ್ರೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಬಿಡ್ತಾ ಇಲ್ಲ. ಇಲ್ಲ ನೀನ್ ಹೋಗು ಅಂತ ಅಲ್ಲೋಗಿ ನೋಡೋ ಟೈಮ್ಗೆ ಅವ್ರ ಮೇಲೆ ಏನೋ ಬಿದ್ದಿದ್ಯೇನೋ, ಒಂದು ಹುಡುಗನ ಕೈಯಲ್ಲಿ ಇಟ್ಕೊಂಡು ಪಾಪ ಅವ್ರಂಗೆ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾರೆ. ಅವ್ರಪ್ಪ ಕೈಯಲ್ಲಿ ಇಟ್ಕೊಂಡಿರೋ ಮಗುನ ಕಾಪಾಡ್ಬಿಟ್ಟು ನಮ್ ಹೀರೋನ ಆ ಟೈಮ್ಗೆ ಅಲ್ಲಿ ಬಂದಿರ್ತಾನಲ್ವಾ, ನಮ್ಮಪ್ಪನ ಎತ್ಕೊಂಡ್ ಬಾ ಅಂತ ಹೇಳಿ ಹೊರಗಡೆ ಹೋದ್ರು. ಇವ್ರಿಬ್ಬರನ್ನ ಸೇಫ್ ಆಗಿ ಕಾಪಾಡಿದ್ರು. ಬಟ್ ಇನ್ನು ಯಾರಾದ್ರೂ ಒಳಗಡೆ ಇದಾರೇನೋ ಅಂತ ಹೇಳಿ ಹೀರೋಯಿನ್ ಒಳಗಡೆ ಹೋಗ್ಬೇಕಂತಾನೆ ಇರ್ತಾಳ. ಹೀರೋ ತಡಿತದಾನೆ, ಬೇಡ ಒಳಗಡೆ ಹೋಗ್ಬೇಡ ಅಪಾಯ ಜಾಸ್ತಿ ಅಂತ. ಆದ್ರೂ ಅವ್ಳು ಕೇಳ್ತಲ್ಲ, ಇಲ್ಲ ನಾನ್ ಕಾಪಾಡ್ಬೇಕು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಒಳಗಡೆ ಹೋಗ್ತಾಳೆ. ಅಲ್ಲಲ್ಲಿ ಇಬ್ರಿಬ್ರು 3 ಮಕ್ಕಳು ಕಾಣಿಸ್ತಾರೆ. ಎಲ್ಲರನ್ನು ಕಾಪಾಡುವಾಗ ಅಲ್ಲಿ ಒಂದು ದೊಡ್ಡ ಕಬರ್ಡ್ ತರ ಏನೋ ಇದೆ, ಅಲ್ಲಿ ಯಾರೋ ಅಳ್ತಾ ಇರ್ತಾರೆ. ಅವ್ರನ್ನ ಕಿಮ್ ಹೋಗಿ ಕಾಪಾಡ್ಬಿಟ್ರು. ಇನ್ನು ಒಳಗಡೆ ಮಕ್ಕಳ ಅಳೋ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ಹೀರೋಯಿನ್ಗೆ ಮನ್ಸೇ ಕೇಳ್ತಾ ಇಲ್ಲ. ಆದ್ರೆ ಇವ್ರು ಒಳ್ಳೆ ಟೈಮೋ ಏನೋ ಕರೆಕ್ಟ್ ಆಗಿ ಫೈರ್ ಸರ್ವಿಸ್ ಅವ್ರು ಬಂದ್ಬಿಟ್ರು. ಸೊ ಎಲ್ಲ ನೀರೆಲ್ಲ ಹೊಡೆದು ಎಲ್ಲಾ ಬೆಂಕಿನ ಹಾರಿಸಿದ್ಮೇಲೆ ಎಲ್ಲರೂ ಸೇಫ್ ಆದ್ರು. ಯಾರ ಪ್ರಾಣನೂ ಹೋಗಿಲ್ಲ. ಸ್ವಲ್ಪ ಹೊತ್ತಿಗೆ ಆಂಬುಲೆನ್ಸ್ ಕೂಡ ಬಂದಿರುತ್ತೆ. ಸಣ್ಣ ಪುಟ್ಟ ಗಾಯಗಳೆಲ್ಲ ಆಗಿರತ್ತಲ್ವಾ, ಅವ್ರನ್ನೆಲ್ಲ ಸ್ಟ್ರಕ್ಚರ್ ಅಲ್ಲಿ ತಗೊಂಡ್ ಹೋಗ್ತಾ ಇದಾರೆ. ಒಬ್ರಿಗಂತೂ ತುಂಬಾನೇ ಬ್ಲಡ್ ಬರ್ತಾ ಇರುತ್ತೆ. ಅದನ್ನೆಲ್ಲ ನೀರ್ ಹಾಕಿ ತೊಳಿತಾ ಇರ್ತಾರೆ. ಹೀರೋಯಿನ್ ಅವರ ಸ್ಟೆಪ್ ಫಾದರ್ ಕೇಳ್ತಾರೆ, ಏನ್ ನೀನು ನಿನ್ ಪ್ರಾಣದ ಮೇಲೆ ಸ್ವಲ್ಪನೂ ಭಯ ಇಲ್ದೆ ಒಳಗಡೆ ಹತ್ರ ಹೋಗ್ತಾ ಇದೆಯಾ, ನಿನ್ಗೇನು ಗಾಯ ಆಗಿಲ್ಲ ತಾನೆ, ಚೆನ್ನಾಗೇ ಇದೆಯಾ ತಾನೆ ಅಂತ ಕೇಳ್ತಾರೆ. ಇವಳು ಇಲ್ಲಪ್ಪ ನಾನ್ ಚೆನ್ನಾಗೇ ಇದೀನಿ. ಫಸ್ಟ್ ಆಫ್ ಆಲ್ ನೀವ್ ಪ್ರಾಣದಲ್ಲಿ ಇರ್ಬೇಕು. ನಿಮ್ ಮಗನ್ನ ಕಾಪಾಡೋದಕ್ಕೆ ನಿಮ್ ಬೋನ್ ಮ್ಯಾರೋ ಬೇಕಾಗಿದೆ. ಸೊ ನೀವ್ ಫಸ್ಟ್ ಹಾಸ್ಪಿಟಲ್ ಗೆ ಹೋಗಿ ಅಂದಾಗ ಅಯ್ಯೋ ಹೌದಾ ಅಂತ ಹೇಳಿ ಇವ್ರು ಎದ್ದು ಬಿದ್ದು ಹಾಸ್ಪಿಟಲ್ ಕಡೆ ಓಡೋಗ್ತಾರೆ. ಆಮೇಲೆ ನಮ್ ಹೀರೋ ಬಂದು ನಮ್ ಹೀರೋಯಿನ್ಗೆ ಸರಿಯಾದ ಕ್ಲಾಸು ಸರಿಯಾಗಿ ಬೈತಾ ಇರ್ತಾನೆ. ಸ್ವಲ್ಪ ಕೂಡ ನಿನ್ಗೆ ಬುದ್ಧಿ ಇಲ್ವಾ, ನಿನ್ ಪ್ರಾಣದ ಮೇಲೆ ಕೂಡ ಲೆಕ್ಕ ಮಾಡದೆ ಬೆಂಕಿಯಲ್ಲಿ ಆತರ ಹೋಗ್ತಾ ಇದೀಯಾ, ಏನೋ ನೀರಲ್ಲಿ ನಡ್ಕೊಂಡು ಹೋಗೋತರ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ ಹೇಳಿ ಸರಿಯಾಗಿ ಬೈಯವಾಗ ಇವಳು ಅಂತಾಳೆ, ನನ್ ಕಣ್ ಮುಂದೆ ಅಷ್ಟೊಂದು ಪ್ರಾಣ ಹೋಗ್ತಾ ಇದ್ರೆ ನನ್ ಕೈಲಿ ಹೆಂಗ್ ನೋಡ್ಕೊಂಡಿರಕ್ಕಾಗುತ್ತೆ, ನೀನು ಸುಮ್ನೆ ನನ್ನ ಬೈಯ ಕೆಲ್ಸ ಎಲ್ಲ ಇಟ್ಕೋಬೇಡ ಅಂತಂದಾಗ ಅವನು ಸರಿ ಆಯ್ತು ಅಂತ ಹೇಳಿ ಮುಖದ ಮೇಲೆ ಫುಲ್ ಆಗಿ ಕಪ್ಪಾಗಿರುತ್ತಲ್ಲ ಅದನ್ನೆಲ್ಲ ಕರ್ಚೀಫಲ್ಲಿ ಹೊರಿಸ್ತಾ ಇರ್ತಾನೆ. ಅವಳಂಗೆ ಪೌಟ್ ಮುಖನ ಇಟ್ಕೊಂಡಿರ್ತಾಳೆ. ಅವನು ಸರಿ ಕಣ್ಮುಚ್ಚು ಅಂತ ಹೇಳಿದಾಗ ಇವಳು ಕಣ್ಮುಚ್ತಾಳ. ಏನೋ ರೊಮ್ಯಾಂಟಿಕ್ ಸೀನ್ ನಡೆಯುತ್ತೆ ಅಂತ ನೋಡಿದ್ರೆ ಎಂಜಿಲ್ ಹಚ್ಬಿಟ್ಟು ಅವಳ ಮುಖದ ಮೇಲೆ ಇರೋ ಗಲೀಜೆಲ್ಲ ಹೊರಿಸ್ತಾ ಇರ್ತಾನೆ. ಇಲ್ಲಿ ಜಂಗವ್ರ ಅಣ್ಣನ ತೋರಿಸ್ತಾರೆ. ನಾನು ಸುಮ್ನೆ ಬೆಂಕಿ ಇಡೋ ತರ ಆಕ್ಟಿಂಗ್ ತಾನೇ ಮಾಡಕ್ ಕೇಳಿದ್ರು, ಸುಮ್ನೆ ಅವ್ರನ್ನ ಭಯ ತಾನೇ ಪಡ್ಸಕ್ ಕೇಳಿದ್ದು, ನಿಮ್ಮನ್ನ ಯಾರು ಬೆಂಕಿ ಕೇಳಿದ್ದು ಅಂತ ಬೈತಾ ಇರ್ತಾನೆ. ಅಂದ್ರೆ ಇವ್ನ್ ಜಸ್ಟ್ ಆಕ್ಟ್ ಮಾಡಕ್ಕೆ ಹೇಳಿದಾನೆ, ಬಟ್ ನಿಜವಾಗ್ಲೂ ಯಾರು ಬೆಂಕಿ ಇಟ್ರು ಅಂತ ಗೊತ್ತಿಲ್ಲ. ಮುಖಕ್ಕೆ ಬೇರೆ ಮಾಸ್ಕ್ ಹಾಕೊಂಡಿದ್ರು, ಮೋಸ್ಟ್ಲಿ ಕ್ರಿಮಿನಲ್ ಇರ್ಬೋದಾ ಅಂತ ಒಂದು ಡೌಟ್. ನೋಡೋಣ ಮುಂದಕ್ಕೆ. ನಮ್ ಹೀರೋ ಅವ್ರ ಹೆಡ್ ಆಫೀಸರ್ ಫ್ರೀಸರ್ ಅಲ್ಲಿ ಸತ್ತಿದ್ಲಲ್ವಾ, ಅವರ ಬಾಯ್ ಫ್ರೆಂಡ್ ನ ಮೀಟ್ ಮಾಡಿ ಚಿಕ್ಕ ವಯಸ್ಸಲ್ಲಿ ನಿಮ್ನ ಗರ್ಲ್ ಫ್ರೆಂಡ್ ಗೆ ಯಾರಾದ್ರೂ ಫ್ರೆಂಡ್ ಇದ್ಲಾ ಅಂತ ಕೇಳಿದಾಗ ಇವನು ಇಲ್ಲ ಅಂತ ಹೇಳ್ತಾನೆ. ಆದ್ರೆ ನನ್ಗೆ ಗೊತ್ತಿಲ್ಲ ಅಂತ
ಹೇಳ್ತಾನೆ. ಯಾಕಂದ್ರೆ ಅದು ಜೂನ ಬಗ್ಗೆ ಇವನ್ಗೆ ಗೊತ್ತಿಲ್ವೇನೋ, ಸೊ ಅವರಲ್ಲಿಂದ ಹೊರಟೋದ್ರು. ಇಲ್ಲಿ ನಮ್ ಹೀರೋನು ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡಕ್ಕೆ ಹೇಳ್ತಾಳೆ. ಯಾಕಂದ್ರೆ ಅವ್ರ ತಮ್ಮನ ಮೇಲೆ ಇವಾಗ ಶಾಡೋ ಇದೆಯಾ ಇಲ್ವಾ ನೋಡೋಣ ಅಂತ ಆಪರೇಷನ್ ಕೂಡ ಆಗಿರುತ್ತೆ. ಅದರಿಂದಾನೆ ನಮ್ ಹೀರೋಯಿನ್ ಇಳಿದು ಹೋದ್ಮೇಲೆ ನಮ್ ಹೀರೋಗ್ ಒಂದೇ ಭಯ, ಇವಾಗ ಎಷ್ಟೊಂದ್ ಜನನ ಕಾಪಾಡಿದೀನಿ, ಡೆತ್ ಸ್ಕ್ವಾಡ್ ಅವ್ರಿಗೆ ಗೊತ್ತಾದ್ರೆ ನಾನು ಏನ್ ಮಾಡ್ತಾರೋ ಗೊತ್ತಿಲ್ವೇ, ಯಾವ ಬಿಸಿ ಎಣ್ಣೆಲ್ಲ ಅಧ್ಯಸ್ತಾರೋ ಗೊತ್ತಿಲ್ವೇ ಅಂತ ಬೈದಲ್ ಕೂತಿರ್ತಾನೆ. ಪಾಪ ಇವಳು ಒಳಗಡೆ ಹೋಗಿ ನೋಡಿದಾಗ ಅವ್ರ ತಮ್ಮನ ಮೇಲೆ ಆ ಶಾಡೋ ಏನು ಇರೋದಿಲ್ಲ, ಆಪರೇಷನ್ ಸಕ್ಸಸ್ ಆಗಿರುತ್ತೆ. ಆದ್ರೆ ನೋಡ್ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ಅಮ್ಮ ಬಂದು ಮಾತಾಡಿಸ್ತಾರೆ. ತುಂಬಾ ಥ್ಯಾಂಕ್ಸ್ ಅಮ್ಮ, ಇವತ್ತು ನೀನ್ ಇರೋದ್ರಿಂದಾನೆ ನಿಮ್ ಸ್ಟೆಪ್ ಫಾದರು ಬದುಕಿರೋದು, ನಿನ್ ತಮ್ಮನೂ ಬದುಕಿರೋದು ಅಂತ ಹೇಳಿದಾಗ ಅವಳು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಈ ಬೆಂಕಿ ಎಲ್ಲ ಆಗಿತ್ತಲ್ಲ, ಅದರಿಂದ ಕೈಗೆಲ್ಲ ಲೈಟ್ ಆಗಿ ಗಾಯ ಆಗಿರುತ್ತೆ. ಇವ್ರು ಅದಕ್ಕೆ ಬ್ಯಾಂಡೇಜ್ ಎಲ್ಲ ಹಾಕಕ್ಕೆ ಹೋದಾಗ ತುಂಬಾ ಓವರ್ ಆಗಿ ಆಕ್ಟ್ ಮಾಡ್ಬೇಡಿ ಅಮ್ಮ, ನಿಮ್ ಮಗ ಬದುಕಿದಾನೆ, ನಿನ್ ಗಂಡ ಬದುಕಿದಾನೆ ಅಂತ ಹೇಳಿತಾನೆ, ನನ್ ಮೇಲೆ ಇವಾಗ ನಿನ್ಗೆ ಪ್ರೀತಿ ಓದ್ಕೊಂಡ್ ಬರ್ತಾ ಇರೋದು, ಅದೇ ಚಿಕ್ಕ ವಯಸ್ಸಲ್ಲಿ ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಸಾಯಿಸಕ್ಕೆ ಪ್ರಯತ್ನ ಪಟ್ಟವ್ರೆ ತಾನೆ ನೀವು ಅಂತ ಕೇಳಿದಾಗ ಅವ್ರ ಅಮ್ಮ ಅಂತಾರೆ, ಚಿಕ್ಕ ವಯಸ್ಸಲ್ಲಿ ನಿನ್ನ ನೋಡಿದ್ರೆ ನನಗೆ ತುಂಬಾನೇ ಭಯ ಆಗ್ತಾ ಇತ್ತು, ನಿನ್ ಕೆಲ ಆತ್ಮಗಳೆಲ್ಲ ನೋಡಕ್ ಆಗುತ್ತೆ ಅಂತಂದಾಗ ನನ್ ಕೆಲ ವಿಷಯ ಎತ್ಕೊಳಕ್ಕೆ ಆಗ್ಲಿಲ್ಲ, ಅದರಿಂದಾನೇ ನಿನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾರೆ. ನಿಮ್ ಕಡೆಗೆ ನಾನು ಮಾನ್ಸ್ಟರ್ ತರ ಕಾಣಿಸ್ತಾ ಇದೀನಿ ಅಮ್ಮ ಅಂತ ಹೇಳಿದಾಗ ಇದಕ್ ಮೇಲೆ ಅವ್ರಮ್ಮ ಏನ್ ಹೇಳ್ತಾರೆ, ಪಾಪ ತುಂಬಾ ಫೀಲ್ ಮಾಡಿ ಅತ್ತಾಗ ಇವಳಿಗೂ ಬೇಜಾರಾಗೋಯ್ತು. ಅಲ್ಲಿಂದ ಹತ್ಕೊಂಡು ಒಂದು ಪಾರ್ಕ್ ಗೆ ಹೊರಟೋಗ್ತಾಳೆ. ಅವಳು ಅಲ್ಲಿ ಕುತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಬಂದು ಮಾತಾಡಿಸ್ತಾನೆ. ಯಾಕಿನ್ನು ಮನೆಗೆ ಹೋಗ್ದೆ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ ಅಂತ. ಅವ್ರಿಗೆ ಹೀರೋಯಿನ್ ಹಿಂದ್ಗಡೆ ತಿರುಗೋದೇ ತಾನೆ ಕೆಲ್ಸ. ಅವಾಗ ಅವಳು ಹೇಳ್ತಾಳೆ, ನನ್ ತಮ್ಮನ ಮೇಲೆ ಆ ಬ್ಲಾಕ್ ಶೇಡ್ ಇವಾಗ ನನ್ಗೆ ಕಾಣಿಸ್ತಾ ಇಲ್ಲ, ಅವ್ರು ಸಂತೋಷವಾಗಿದ್ದಾರೆ, ನನ್ಗೆ ಅಷ್ಟು ಸಾಕು ಅಂತ ಇವಳು ತುಂಬಾ ಫೀಲ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಅವಾಗ ನಮ್ ಹೀರೋ ಹೇಳ್ತಾನೆ, ಅವ್ರು ಸಂತೋಷವಾಗೇ ಇದ್ದಾರೆ, ಆದ್ರೆ ನೀನ್ ಇಲ್ವಲ್ಲ, ನೀನ್ ಅಳ್ಬೇಕು ಅಂತಂದ್ರೆ ಮನ್ಸ್ ಬಿಟ್ಟು ಹತ್ ಬಿಡು ಅಂತ ಹೇಳ್ತಾನೆ. ಅವಳಿಗೆ ತುಂಬಾ ಫೀಲ್ ಆಗೋಯ್ತು, ಕಣ್ಣಲ್ಲಿ ಹಂಗೆ ಬಕೆಟ್ ಆಗಿ ನೀರ್ ಹೋಗ್ತಾ ಇರುತ್ತೆ. ನಮ್ ಹೀರೋನ ಹಗ್ ಮಾಡ್ಕೊಂಡು ಅವಳಿಗೆ ಸಮಾಧಾನ ಮಾಡೋದು. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. 20 ವರ್ಷದ ಹಿಂದೆ ಕ್ಲಾರನ ಯಾರು ಸಾಯಿಸಿದ್ರು ಅವರೇ ಮೋಸ್ಟ್ಲಿ ಇವಾಗ ಫ್ರೀಸರ್ ಹುಡುಗಿನ ಕೂಡ ಸಾಯಿಸಿರ್ಬೇಕು ಅಂತ ಇವ್ರಿಗೆ ಅನಿಸ್ತಾ ಇದೆ. ಫಸ್ಟ್ ಅವರು ಡೌಟ್ ಪಟ್ಟಿದ್ದು ಆ ಬಟರ್ಫ್ಲೈ ವಾಚ್ ಹಾಕೊಂಡಿರೋ ಬಿಲ್ಡಿಂಗ್ ಓನರ್ ಮೇಲೆ. ಇವಾಗ ಅವನು ಸತ್ತೋಗ್ಬಿಟ್ಟಿದಾನಲ್ವಾ, ಅದ್ರಲ್ಲಿ ಆ ಫೋಟೋನಲ್ಲಿ ಅವನ ಫೋಟೋ ತೆಗ್ದಿರೋ ಡೇಟು ಸೆಪ್ಟೆಂಬರ್ 14 ಅಂದ್ರೆ ಅವತ್ತೇ ಕ್ಲಾರಾ ಕೂಡ ಸತ್ತಿರೋದು. ಹಂಗ್ ನೋಡಿದ್ರೆ ಆ ಟೈಮಲ್ಲಿ ಇವನು ಫಿಲಿಪೈನ್ಸ್ ಅಲ್ಲಿ ಇದ್ದಿದ್ದಾನೆ. ಅಂದ್ರೆ ಇದೇ ತರ ಬಟರ್ಫ್ಲೈ ವಾಚ್ ಹಾಕೊಂಡಿರೋರು ಇಲ್ಲಿ ಯಾರು ಇರ್ಬೇಕಲ್ವಾ ಅಂತ ಹೇಳಿ ಇದಕ್ಕೂ ಮುಂಚೆ ವಾಚ್ ಬಗ್ಗೆ ವಿಚಾರಣೆ ಮಾಡಕ್ಕೆ ಅಂತ ಒಬ್ರ ಹತ್ರ ಹೋಗಿದ್ರಲ್ವಾ, ಅವ್ರ ಹತ್ರ ಕೂಡ ಈ ಪೊಲೀಸ್ ಆಫೀಸರ್ ಹೇಳ್ಬಿಟ್ಟು ಬಂದಿರ್ತಾರಲ್ವಾ, ಈ ತರ ವಾಚ್ ಬೇರೆ ಏನಾದ್ರು ಇದ್ರೆ ನನ್ಗೆ ಹೇಳಿ ಅಂತ. ಅವ್ರು ಇವಾಗ ಹೇಳ್ತಾರೆ, ಈ ಫೋಟೋನಲ್ಲಿರೋ ವಾಚ್ ಅಲ್ಲಿ ಅವನು 2 ಅಂತ ಹಾಕೊಂಡಿದ್ದಾನೆ, ಹಂಗಾದ್ರೆ ಇನ್ನೊಂದು ವಾಚ್ ಇರ್ಬೇಕು ಅಂತ ಹೇಳ್ತಾರೆ. ಸೊ ಇವ್ರಿಗೆ ಇನ್ನೊಬ್ರ ಮೇಲೆ ಡೌಟ್ ಬರುತ್ತೆ, ಬಟ್ ಅವ್ರು ಯಾರು ಏನು ಅಂತ ಇಲ್ಲಿ ತೋರಿಸಿಲ್ಲ. ಇನ್ನೊಂದ್ ಕಡೆ ನ್ಯೂಸ್ ಅಲ್ಲಿ ಕಿಮ್ ಅವ್ರು ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಈ ತರ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡ್ಬೇಕು ಅಂತ. ಅದೇ ನ್ಯೂಸ್ ನಾನೇ ಜಂಗ್ ಅವ್ರ ಅಣ್ಣ ಕೂಡ ನೋಡ್ತಾ ಇರ್ತಾರೆ. ಇದನ್ನೇನಾದ್ರೂ ಇವಾಗ ಸ್ಟಾಪ್ ಮಾಡಿದ್ರೆ ನಮ್ಗೆ ತುಂಬಾ ಲಾಸ್ ಆಗುತ್ತೆ, ಹೆಂಗಾದ್ರೂ ಮಾಡಿ ಆ ಕನ್ಸ್ಟ್ರಕ್ಷನ್ ನಾವು ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಮೋಸ್ಟ್ಲಿ ಕಿಮ್ಮನ ಸಾಯಿಸಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದ್ದಾನ ಅಂತ ಗೊತ್ತಿಲ್ಲ. ಈಗ ನಮ್ಮ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ನಂಬರ್ 7 ಮತ್ತೆ 416 ಕೂತಿರ್ಬೇಕಾದ್ರೆ ನಮ್ ಹೀರೋ ಬರ್ತಾನೆ, ಅಂದ್ರೆ ಬ್ಲಾಕ್ ಬರ್ತಾರೆ. ಇವತ್ತ ಸ್ಪಾಟ್ ಅಲ್ಲಿ ತುಂಬಾ ಹ್ಯೂಮನ್ಸ್ ನ ಕಾಪಾಡಿದ್ಯಾ ಅಂತ ಕಾಣಿಸುತ್ತೆ, ಅಷ್ಟು ಧೈರ್ಯ ಬಂದ್ಬಿಡ್ತಾ. ಡೆತ್ ಸ್ಕ್ವಾಡ್ ಅವ್ರು ಕೇಳಿದ್ರೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಏನ್ ಹೇಳೋದು, ಎಲ್ಲ ಹೀರೋಯಿನ್ ಮಾಡಿರೋ ಕೆಲಸ, ಕಾಪಾಡು ಅಂತ ಕೇಳ್ತಿದ್ರೆ ನನ್ ಕೈಲಿ ಇನ್ನೇನ್ ಮಾಡಕ್ಕಾಗತ್ತೆ, ಕಾಪಾಡಿಲ್ಲ ಅಂದ್ರೆ ನನ್ ಮೇಲೆ ಡೌಟ್ ಬರ್ತಾಳಂತಾನೆ ನಾನು ಆ ಕೆಲಸನ ಮಾಡಿದ್ದು, ಏನ್ ಮಾಡೋದೋ ಗೊತ್ತಿಲ್ವಂದಾಗ ವಾವ್ ತುಂಬಾ ಚೆನ್ನಾಗಿದೆ ನೀನ್ ಕೊಡ್ತಾ ಇರೋ ರೀಸನ್, ಇದೇ ರೀಸನ್ ನಾನೇ ಡೆತ್ ಸ್ಕ್ವಾಡ್ ಅವ್ರ ಹತ್ರ ಕೂಡ ಹೇಳಿ ಅವ್ರು ನಂಬಿಡ್ತಾರೆ ಅಂತ ಕೋಪ ಪಟ್ಟಾಗ ಇನ್ನೇನ್ ಹೇಳಕ್ಕಾಗತ್ತೆ, ಪಾಪ ಒಂದ್ ಸೆಲೆಕ್ಟ್ ಆಗಿ ಕೂತಿರ್ತಾನೆ. ಅವಾಗ 416 ನ ಗಮನಿಸ್ತಾನೆ, ನೀನು ತುಂಬಾ ಹೆಂಗಾಗ್ಬಿಟ್ಟಿದ್ಯಾ, ಚಿಕ್ಕ ಹುಡುಗ ತರ ಆಗ್ಬಿಟ್ಟಿದ್ಯಾ, ಇದಂಗಾಯ್ತು ಟ್ರಾನ್ಸಾಕ್ಷನ್ ಅಂತ ಕೇಳಿದಾಗ ಅವನು ನಿಜ ಹೇಳ್ಬೇಕು ಅಂತ ಬರ್ತಾನೆ. ಆದ್ರೆ ನಂಬರ್ 7 ಬಿಡ್ತಾ ಇಲ್ಲ, ಬೇಡ ಬಾಯ್ ಮುಚ್ಕೊಂಡು ಇರು ಅಂತ ಹೇಳ್ತಾರೆ. ಅವಾಗ ನಮ್ ಹೀರೋ ಒಂದು ಡೌಟ್ ನ ಕೇಳ್ತಾನೆ, ಭೂಮಿ ಮೇಲೆ ಬದುಕಿರೋ ಒಬ್ಬ ರೀಪರ್ ಆಗಿರೋದಕ್ಕೆ ಹೆಂಗ್ ಸಾಧ್ಯ, ಇಬ್ಬರ ಮುಖ ಒಂದೇ ತರ ಇರುತ್ತಾ ಹೆಂಗೆ ಅಂತ ಕೇಳಿದಾಗ ಚಾಚಾ ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕ್ಲಾರನ ಸಾಯಿಸಿರೋ ಫೋಟೋ ಮತ್ತೆ ನಮ್ ಹೀರೋಗೆ ಇದಕ್ಕೂ ಮುಂಚೆ ಜೂನಿಯರ್ ಆಗಿ ಒಬ್ಬ ಕೆಲಸ ಮಾಡ್ತಾ ಇದ್ದ ಅಲ್ವಾ, ಅವ್ನ್ ಮುಖ ಒಂದೇ ತರ ಇರುತ್ತೆ ನೋಡೋದಕ್ಕೆ. ಆ ಡೌಟ್ ನ ಕೇಳಿದಾಗ ನೀವ್ ಯಾರನ್ನೋ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರ್ತೀರ ಬಿಡಿ ಅಂದಾಗ ಇರ್ಬೋದು ಅಂತ ಹೇಳಿ ನಮ್ ಹೀರೋನಾದ್ರೂ ನಂಬಿಟ್ಟು ಸೈಲೆಂಟ್ ಆಗಿ ಎದ್ದೊಟ್ಟೋದ. ಆಮೇಲೆ ನಂಬರ್ 7 416 ನ ಸರಿಯಾಗಿ ಬೈತಾರೆ, ಬಿಟ್ಟಿದ್ರೆ ನಿಜ ಎಲ್ಲ ಹೇಳ್ಬಿಡ್ತದೆ, ಬಾಯ್ ಮುಚ್ಕೊಂಡು ಇರಕ್ಕಾಗಲ್ಲ ನಿನ್ ಕೈಯಲ್ಲಿ, ಹೋಗು ನಿನಗೆಲ್ಲ ನಿಜ ಗೊತ್ತಾಯ್ತು ತಾನೆ, ಸ್ವರ್ಗಕ್ಕೆ ಹೋಗೋ ದಾರಿನ ಹುಡ್ಕೋ ಹೋಗು ಅಂದಾಗ ಇರಿ ಬ್ಲಾಕ್ ಕೂಡ ಅವ್ರ ಹಳೆ ನೆನಪೆಲ್ಲ ಬಂದ್ಬಿಡ್ಲಿ, ಅವಾಗೆಲ್ಲ ಸೇರಿ ಹಂಗೆ ಜಾಲಿಯಾಗಿ ಒಂದು ಟ್ರಿಪ್ ಹೋಗೋಣ ಅಂದಾಗ ಹೌದೌದು ಅವನಿಗೆ ಜ್ಞಾಪಕ ಬಂದಂಗೆ ನೀನ್ ಇವಾಗ ಸ್ವರ್ಗಕ್ಕೆ ಹೋದಂಗೆ ಅಂತ ಹೇಳಿ ಬೈತಾರೆ. ಆಮೇಲೆ ಒಳಗಡೆ ಹೋಗಿ ನಂಬರ್ 7 ನಮ್ಮ ಹೀರೋ ಹತ್ರ ಕೇಳಿದಾಗ ನಿಜವಾಗ್ಲೂ ನೀನು ಹೀರೋಯಿನ್ ಹೇಳಿದಕ್ಕೆ ಕಾಪಾಡ್ದ ಅಂದಾಗ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ಹೀರೋಯಿನ್ ಹೇಳಿರೋದಕ್ ಮಾತ್ರ ಅಲ್ಲ, ಆ ಮಕ್ಕಳಂಗ್ ಸಾಯೋದನ್ನ ನನ್ ಕೈಲಿ ನೋಡಕ್ಕಾಗಿಲ್ಲ, ತುಂಬಾನೇ ಬೇಜಾರಾಯ್ತು, ಅದಕ್ಕೆ ಕಾಪಾಡ್ದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಒಂದು ಬಾರ್ ಇಂದ ಕಾಲ್ ಮಾಡ್ತಾರೆ, ಈ ತರ ಜಂಗ್ ಬಂದು ಫುಲ್ ಆಗಿ ಕುಡಿದು ಟೈಟ್ ಆಗಿ ಬಾರಲ್ಲಿ ಮಲಗ್ಬಿಟ್ಟಿದ್ದಾನೆ ಅಂತ. ಹೀರೋಯಿನ್ ಹೋಗಿ ಜಂಗ್ ನ ಪಿಕಪ್ ಮಾಡ್ಕೊಂಡು ನಮ್ ಹೀರೋ ಮನೆಗೆ ಬಂದು ಈ ತರ ಅವ್ರ ಅಣ್ಣ ಜೊತೆ ಇದ್ರೆ ಅವ್ನಿಗೆ ತೊಂದರೆ ಆಗುತ್ತೆ, ಸಾಯಿಸೋ ಪ್ರಯತ್ನ ಕೂಡ ಮಾಡ್ತಾರೆ, ಸೊ ಅವನು ನಿಮ್ ಜೊತೆನೆ ಇರ್ಲಿ ಅಂದಾಗ ನಮ್ ಹೀರೋ ತುಂಬಾ ಕೋಪಾಗಿ ಇಲ್ಲ ಅವ್ನ ನನ್ ಜೊತೆ ಇರಕ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಬಿಡಿ ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ನಮ್ ಹೀರೋ ನೋ ಬೇಡ ನೀನು ಅವ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋ, ನಾನೇ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಆಮೇಲೆ ನಮ್ ಹೀರೋ ಜಂಗ್ನ ಒಳಗಡೆ ಕರ್ಕೊಂಡ್ ಬಂದು ಮಲಗಿಸಿರ್ತಾನ. ಅವಾಗ ನಂಬರ್ 7 ಮತ್ತೆ 416 ಎಲ್ಲ ಹೇಳ್ತಾರೆ, ಇವ್ನಿ ಮನೇಲಿ ಇರಬಾರ್ದು, ಒಂದು ಹ್ಯೂಮನ್ ಇದ್ರೆ ಮನೇಲಿ ನಮ್ ಕೈಲಿ ಹೆಂಗ್ ಇಲ್ಲಿ ಬರ್ತಾ ಹೋಗ್ತಾ ಇರಕ್ಕಾಗುತ್ತೆ, ನಮಗ್ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದಾಗ ಅದಕ್ಕಂತ ಇವ್ನ ಹೀರೋಯಿನ್ ಜೊತೆ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ, ಅದೆಲ್ಲ ನನ್ ಕೈಲಿ ಆಗೋದಿಲ್ಲ, ಅವ್ನ ಇಲ್ಲೇ ಇರ್ಬೇಕು ಅಂದಾಗ 416 ಹೇಳ್ತಾರೆ, ಹೌದೌದು ಜಂಗ್ ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದಾರಲ್ವಾ, ಅದಕ್ಕೆ ನಮ್ ಬ್ಲಾಕ್ ಗೆ ತುಂಬಾ ಜೆಲಸ್ ಆಗಿ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ಅವ್ನ ಮುಖ ನೋಡು ಅಂತ ಹೇಳಿ ಬ್ಲಾಕ್ ಬೈತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಜಂಗ್ ಹಂಗೆ ಎದ್ದು ಬಕಾಸುರ ತರ ಬಕ ಅಂತ ತಿಂತಾ ಇರ್ತಾನೆ. ನಮ್ ಹೀರೋಯಿನ್ ಗೆ ಬೇರೆ ಸಿಚುವೇಶನ್ ಅರ್ಥ ಆಗದೆ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು
ಅವ್ರ ಅಣ್ಣನೇ ಅವ್ನ ಹತ್ರ ಮಾಡ್ದ ಅಂತ ಹೇಳಿ ಅವ್ನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಅದಕ್ಕೆ ನೈಟ್ ಹತ್ರ ಕುಡ್ದಿದ್ದು. ಬೆಳಗ್ಗೆ ಅವ್ನ್ ಬ್ರೇಕ್ಫಾಸ್ಟ್ ಕೂಡ ಬೇಡ ಅಂತ ಹೇಳ್ತಾನೆ. ನೀನೇ ಸ್ವಲ್ಪ ಬಲವಂತ ಮಾಡಿ ಅವ್ನಿಗೆ ಕೊಡ್ಬೇಕು ಅಂತ ಹೇಳಿದಾಗ, ಹೌದೌದು ಬಕಾಸುರನ್ಗೆ ಒಬ್ಬ ತಮ್ಮ ಇದ್ರೆ ಅವನ ಹೆಸರು ಜಂಗ್ ಅಂತಾನೆ ಇಟ್ಟಿರ್ತಾರೇನೋ, ಆ ರೇಂಜ್ ಗೆ ತಿಂತಿದ್ರೆ ನೀನ್ ಮರ್ಯಾದಾಗ ಫೋನ್ ಇಟ್ಬಿಡು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಬ್ರೋ ನೀನೆಲ್ಲ ನಾನು ಸರಿಯಾಗಿ ತಿಂದಿಲ್ಲ ಬ್ರೋ, ನನ್ಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಇನ್ನೊಂದು ಬಕೆಟ್ ಬಿರಿಯಾನಿ ಆರ್ಡರ್ ಮಾಡಿ ಅಂತ ಹೇಳಿದಾಗ, ಏನೋ ಆರ್ಡರ್ ಮಾಡೋದ, ಬಾಯ ಮುಚ್ಕೊಂಡು ಎದ್ದೊಟ್ಟೋಗಿ ಇನ್ಮೇಲೆ ನನ್ನ ಮನೇಲಿ ಇರ್ಬೇಡ ನೀನು ಅಂತ ಬೈತಾನೆ. ಅವಾಗ ಜಂಗ್ ಹೇಳ್ತಾನೆ, ಓ ಹೌದಾ ಸರಿ ಆಯ್ತು ಬಿಡಿ, ನಾನು ಹೀರೋಯಿನ್ ಅವ್ರ ಮನೆಗೆ ಹೋಗ್ತೀನಿ ಅಂದಾಗ, ಅಪ್ಪ ತಂದೆ ನೀನ್ ಇಲ್ಲೇ ಇರು, ನಿನ್ಗೆ ಏನ್ ಬೇಕೋ ಹೇಳು, ನಾನೇ ನಿನ್ಗೆ ಆರ್ಡರ್ ಮಾಡಿ ತಂದ್ಕೊಡ್ತೀನಿ, ಎಲ್ಲ ನನ್ ಟೈಮು ಅಂತ ಹೇಳಿ ಬೈಕೊಂತಾನೆ. ಜಂಗಿಗೆ ಒಂದೇ ಸಂತೋಷ, ಕೂತ್ಕೊಂಡಿದ್ದ ಜಾಗದಲ್ಲಿ ವಿಧವಿಧವಾಗಿ ಊಟ ಬರ್ತಾ ಇದೆ ಅಂತ. ಅದಾದ್ಮೇಲೆ ಈ ಹೆಡ್ ಪೊಲೀಸ್ ಆಫೀಸರ್ ನ ಮೀಟ್ ಮಾಡೋದಕ್ಕೆ ಆ ಫ್ರೀಸರ್ ಲೇಡಿ ಅವರ ಬಾಯ್ ಫ್ರೆಂಡ್ ಬಂದಿರ್ತಾನೆ. ಅಂದ್ರೆ ಇದಕ್ಕೂ ಮುಂಚೆ ಫ್ರೆಂಡ್ ಯಾರಾದ್ರೂ ಇದಾರ ಅಂತ ಇವ್ರು ಹೋಗಿ ಕೇಳಿದ್ರಲ್ವಾ, ಅವಾಗ ಅವ್ನ್ ಗೊತ್ತಿಲ್ಲ ಅಂತ ಹೇಳ್ದ. ಇವಾಗ ಒಂದ್ ವಿಷಯ ನೆನಪು ಬಂದಿರುತ್ತೆ. ಆ ಫ್ರೀಸರ್ ಲೇಡಿಗೆ ಒಂದ್ಸತಿ ಏನೋ ಆಕ್ಸಿಡೆಂಟ್ ಏನೋ ಆಗಿತ್ತಲ್ವಾ, ಅವಾಗ ಟ್ರೀಟ್ಮೆಂಟ್ ಕೊಡಕ್ಕೆ ಅಂತ ಒಂದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿರ್ತಾರೆ. ಅದು ಜೂನ್ ಅವ್ರ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿರೋದು. ಅವರಿಬ್ರು ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡ್ರಂತೆ. ಅದ್ರ ಬಗ್ಗೆ ಯಾವಾಗೂ ನನ್ ಗರ್ಲ್ ಫ್ರೆಂಡ್ ನನ್ನ ಹತ್ರ ಹೇಳ್ತಾ ಇರೋಳು, ಮೋಸ್ಟ್ಲಿ ಅವ್ರ ಹತ್ರ ಏನಾದ್ರು ನಿಮ್ಗೆ ವಿಚಾರ ಸಿಗ್ಬೋದು ಅಂತ ಹೇಳಿದಾಗ, ಅದೇನ್ ಹಾಸ್ಪಿಟಲ್ ಅಂತ ಕೇಳಿದಾಗ ಹಾಸ್ಪಿಟಲ್ ಹೆಸರು ಕೂಡ ಹೇಳ್ತಾರೆ. ಅವಾಗ ನಮ್ಮ ಹೆಡ್ ಪೊಲೀಸ್ ಆಫೀಸರ್ಗೂ ಡೌಟ್ ಬರುತ್ತೆ. ಯಾಕಂದ್ರೆ ಫ್ರೀಸರ್ ಲೇಡಿ ಸತ್ತಾಗ್ಲೂ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಲಾಸ್ಟ್ ಅಂಡ್ ಫೈನಲ್ ಅವ್ರು ಜೂನಾಗೆ ಕಾಲ್ ಮಾಡಿದ್ದು. ಸೊ ಹೋಗಿ ಕೇಳಿದಾಗ, ಇಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಕಾಲ್ ಮಾಡಿದ್ರು ಅಂತ ಅವಳು ಸುಮ್ನೆ ಹೇಳದ್ಲಲ್ವಾ, ಅವಳಿಗೆ ಗೊತ್ತಿರ್ಬೋದು ಅಂತ ಹೇಳಿ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಜೂನ್ ಅವ್ರ ಮನೆ ಅಡ್ರೆಸ್ ನ ತಗೊಂಡು ಅವ್ರ ಅಲ್ಲಿಂದ ಹೋದ್ರು. ಇದನ್ನ ಸ್ಪೈ ಒಬ್ಬ ಇದ್ದ ಅಲ್ವಾ ಇವ್ರು ಪೊಲೀಸ್ ಸ್ಟೇಷನ್ ಅಲ್ಲಿ, ಅವನು ಏನ್ ಇವ್ರು ಅರ್ಜೆಂಟ್ ಸಿಸ್ಟಮ್ ನೋಡ್ಬಿಟ್ಟು ಹಿಂಗ್ ಓಡೋಗ್ತಾ ಇದಾರೆ ಅಂತ ಬಂದ್ ನೋಡಿದ್ರೆ, ಅದು ಜೂನಾಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್. ಅಂದ್ರೆ ನೆಕ್ಸ್ಟ್ ಇವಾಗ ಅವರು ಅವಳನ್ನೇ ಮೀಟ್ ಮಾಡಕ್ ಹೋಗ್ತಾ ಇದಾರೆ ಅಂತ ಇವನು ಟಕ್ ಅಂತ ಕ್ರಿಮಿನಲ್ ಗೆ ಇನ್ಫಾರ್ಮೇಶನ್ ನ ಕೊಟ್ಬಿಟ್ಟ. ಇಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ತರಕಾರಿ ಗಿರ್ಕಾರಿ ಅದು ಇದು ಅಂತೆಲ್ಲ ತಗೊಂಡು ಸ್ಟ್ರೇಟ್ ಆಗಿ ನಮ್ ಹೀರೋ ಮನೆಗೆ ಬಂದಿದ್ರಲ್ಲ ಅಡಿಗೆ ಮಾಡೋದಕ್ಕೋಸ್ಕರ. ಎಲ್ಲಿ ಜಂಗೆಲ್ಲಿ ಪಾಪ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾನೆ ಅಂದಾಗ, ನಾನೆಲ್ಲೋ ಹೋಗ್ಬಿಟ್ಟು ಹೊರಗಡೆಯಿಂದ ಬರೋ ಅಷ್ಟರಲ್ಲೇ ಅವ್ನ ಮನೇಲಿ ಕಾಣಿಸ್ತಲ್ಲ, ಎಲ್ಲ ಹೋಗಿದ್ದಾನೆ, ನನ್ ಬಟ್ಟೆ ಬೇರೆ ಎತ್ತಾಕೊಂಡು ಹೋಗಿದ್ದಾನೆ ಅವನು ಅಂತ ಹೇಳಿದಾಗ, ಇವಳ ಅಯ್ಯೋ ಅವ್ನು ಹೊರಗಡೆ ಹೋಗಿದ್ದಾನ, ಡಿಪ್ರೆಷನ್ ಅಲ್ಲಿ ಏನಾದ್ರು ತಪ್ಪಾದ ಡಿಸಿಷನ್ ಎಲ್ಲ ತಗೊಂಡ್ಬಿಡ್ತಾನ, ಕಾಲ್ ಬೇರೆ ರೀಚ್ ಆಗ್ತಾ ಇಲ್ವೇ ಅಂದಾಗ, ತಪ್ಪಾದ ಡಿಸಿಷನ್ ಚೆನ್ನಾಗಿ 3 ಟೈಮ್ ಎಮ್ಮೆ ಮೇಯ್ದಂಗ್ ಮೇಯ್ತಾನೆ, ಚೆನ್ನಾಗಿ ಕುಂಕರ್ಣ ತರ ನಿದ್ದೆ ಮಾಡ್ತಾನೆ, ಅವ್ನ್ ಚೆನ್ನಾಗೇ ಇದ್ದಾನೆ, ನೀನೇ ಓವರ್ ಆಗಿ ಫೀಲ್ ಆಗ್ತಾ ಇರೋದು ಅಂದಾಗ, ಇಲ್ಲ ನನ್ಗೆ ಯಾಕೋ ತಪ್ಪಾಗ ಅನ್ನಿಸ್ತಾ ಇದೆ, ಮೋಸ್ಟ್ಲಿ ಅವ್ನ ಹಿಂದ್ಗಡೆ ಶಾಡೋ ಏನಾದ್ರು ಇದೆಯಾ, ಅವ್ನು ಎಲ್ಲಿದಾನೋ ಹುಡ್ಕೊಂಡು ಹೋಗ್ಬೇಕು ಅಂತ ನಮ್ ಹೀರೋನ್ ಎದ್ನೋ ಬಿದ್ನೋ ಅಂತ ಓಡಿದ್ರೆ ಬೇರೆ ವಿಧಿ ಇಲ್ಲ, ನಮ್ ಹೀರೋನು ಹಿಂದ್ಗಡೆನೆ ಹೋಗ್ಲೇಬೇಕು, ಹೋಗ್ತಾ ಇದ್ದಾನೆ. ಈ ಕಡೆ ಹೆಡ್ ಪೊಲೀಸ್ ಆಫೀಸರ್ ಜೂನ್ ಅವ್ರ ಮನೆ ಹತ್ರ ಬಂದು ತುಂಬಾ ಹೊತ್ತು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇದಾರೆ. ಅವಳು ಒಳಗಡೆನೆ ಇದ್ದಾಳೆ, ಡೋರ್ ನ ಓಪನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಕ್ರಿಮಿನಲ್ ಇವಳಿಗೆ ಫೋನ್ ಮಾಡಿ ಬೆದರ್ಸಿರ್ತಾನೆ, ಈ ತರ ಡಿಟೆಕ್ಟಿವ್ ನಿಮ್ ಮನೆಗೆ ಬರ್ತಿದ್ದಾರೆ, ನೀನ್ ಮಾತಾಡಬಾರ್ದು ಅಂತ. ಸೊ ಅವಳು ಒಳಗಡೆನೆ ಇರ್ತಾಳೆ. ಇಡ್ಗೂ ಟೆನ್ಷನ್ ಆಗುತ್ತೆ, ಇವತ್ತಲ್ಲ ನಾಳೆ ನೀನ್ ಸಿಕ್ಕಾಕೊಂತೀಯ ಇರು ಅಂತ ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಹೆಡ್ ಪೊಲೀಸ್ ಆಫೀಸರ್ ಸ್ಟ್ರೈಟ್ ಆಗಿ ಆ ಬಾರ್ ಲೇಡಿ ಕ್ಲಾರಾ ಅವ್ರ ಫ್ರೆಂಡ್ ಅಂತ ಹೇಳಿದ್ವಲ್ಲ, ಆ ಬಾರ್ ಲೇಡಿನ ಮೀಟ್ ಮಾಡಕ್ಕೆ ಅಂತ ಹೋದಾಗ ಜೂನ ಫೋಟೋ ಕೂಡ ತೋರಿಸ್ಬಿಟ್ಟು, ಆ ಫ್ರೀಸರ್ ಲೇಡಿ ಜೊತೆ ಇದ್ದಿದ್ ಫ್ರೆಂಡ್ ಇವಳೇನ ನೋಡಿ ಹೇಳಿ ಅಂತಾಗ, ಆ ಫೋಟೋ ನೋಡಿದ ತಕ್ಷಣ ಅವಳು ಭಯ ಪಡ್ತಾಳೆ. ಇಲ್ಲ ಈ ಹುಡುಗಿ ಎಲ್ಲ ನನ್ಗೆ ಮುಖ ಸರಿಯಾಗಿ ನೆನ್ಪಿಲ್ಲ ಅಂತ ಸ್ವಲ್ಪ ತಿಕ್ಕಿ ಮಾತಾಡಿದ್ರ, ಸರಿ ಆಯ್ತು ಆ ಹುಡುಗಿ ಬಗ್ಗೆ ಏನಾದ್ರು ಗೊತ್ತಾದ್ರೆ ನನ್ಗೆ ಹೇಳು ಅಂತ ಹೆಡ್ ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಟೋದ್ರು. ಈ ಲೇಡಿ ಏನಕ್ಕೆ ಇಷ್ಟು ಭಯವಾಗಿದ್ರು ಅಂತ ನೋಡಿದ್ರೆ, ಅಲ್ಲೇ ಒಳಗಡೆ ಆ ಕ್ರಿಮಿನಲ್ ಕುತ್ಕೊಂಡಿದ್ದಾನೆ, ಅದಕ್ಕೆ ಇಷ್ಟು ಭಯ ಪಟ್ಟಿರೋದು. ಇನ್ನೊಂದ್ ಕಡೆ ಜೂನನ್ನ ತೋರಿಸ್ತಾರೆ. ನಮ್ ಹೀರೋ ಮನೇಲಿ ಇಲ್ಲ ಅಂತ ಗೊತ್ತಾಗಿ ಅವಳು ಮನೆ ಒಳಗಡೆ ಬಂದು ಮನೇಲೆಲ್ಲ ಹುಡುಕ್ ನೋಡ್ತಾಳೆ, ಕ್ಯಾಸೆಟ್ ಎಲ್ಲಾದ್ರೂ ಸಿಗುತ್ತಾ ಅಂತ. ನೋಡಿದ್ರೆ ಮಂಚದಡಿ ಒಂದು ಕ್ಯಾಸೆಟ್ ಬಿದ್ದಿರುತ್ತೆ. ಏನಂತ ನೋಡಿದ್ರೆ, ಚಿಕ್ಕ ವಯಸ್ಸಲ್ಲೇ ಜೂನಾಗು ಮತ್ತೆ ನಮ್ ಹೀರೋಗೆ ಪರಿಚಯ ಇತ್ತಲ್ವಾ, ಅವಾಗ ಅವ್ರಿಬ್ರ ಮಧ್ಯೆ ಒಂದು ಲವ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಅವರು ಅದನ್ನ ಪ್ರಪೋಸಲ್ ಹೇಳ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಅದನ್ನ ಅವಾಗ್ಲೇ ಜೂನಾಗೆ ಕೊಡ್ಬೇಕು ಅಂತ ನಮ್ ಹೀರೋ ಕ್ಯಾಸೆಟ್ ಎಲ್ಲ ಬರ್ದು ಒಂದು ಲೆಟರ್ ಎಲ್ಲ ಬರ್ದಿರ್ತಾನೆ, ಬರ್ಡೇ ವಿಶಸ್ ಲೆಟರ್ ಎಲ್ಲ ಬರ್ದಿರ್ತಾನೆ. ಅದನ್ನ ನೋಡಿ ಅವಳು ತುಂಬಾ ಫೀಲ್ ಮಾಡ್ತಾ ಇರ್ತಾಳ. ಆ ಟೈಮ್ ಅಲ್ಲಿ ಬ್ಲಾಕ್ ಮತ್ತೆ ನಮ್ಮ ಹೀರೋಯಿನ್ ಇಬ್ರು ಒಳಗಡೆ ಬರ್ತಾರೆ. ಆದ್ರೆ ಹೀರೋಯಿನ್ ಡೋರ್ ಹತ್ರನೇ, ನನಗ್ ಗೊತ್ತಿರೋಂಗೆ ಅವನು ಆ ಸೈಬರ್ ಕೆಫೆ ನಲ್ಲಿ ಇರ್ಬೇಕು, ನಾನು ಒಂದ್ಸತಿ ಅಲ್ಲೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ನಮ್ ಹೀರೋನ ಒಳಗಡೆ ಹೋಗ ಕೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋದ್ಲು. ನಮ್ ಹೀರೋ ಒಳಗಡೆ ಬರೋಷ್ಟ್ರಲ್ಲಿ ಜೂನ ಅಲ್ಲಿ ಇರ್ತಾಳ. ನೀನು ಅಬ್ರಾಡ್ಗೆ ಹೊರಟೋದೆ ಅಂತ ಕೇಳ್ಪಟ್ನಲ್ವಾ, ನೀನು ಇನ್ನೂ ಇಲ್ಲೇ ಇದೆಯಾ ಅಂದಾಗ, ಏನಿಲ್ಲ ಅವತ್ತು ನಿನ್ಗೆ ಗುಡ್ ಬೈ ಹೇಳ್ಬಿಟ್ಟು ಹೋಗ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಫ್ಲೈಟ್ ಮಿಸ್ ಮಾಡ್ಕೊಂಡೆ, ಸೊ ನನ್ಗೆ ನಿನ್ನ ಬಿಟ್ಟು ಹೋಗ ಕೂಡ ನನ್ಗೆ ಮನ್ಸಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತೆಲ್ಲ ಹೇಳ್ತಾಳೆ. ಅವಾಗ ಅವಳ ಮುಖದ ಮೇಲೆ ಅಲ್ಲಲ್ಲಿ ಗಾಯ ಆಗಿರೋದನ್ನ ಗಮನಿಸ್ಬಿಟ್ಟು, ಇದೇನಿದು ಮುಖ ಅಲ್ಲಲ್ಲಿ ಗಾಯ ಆಗಿದೆ ಅಂದಾಗ, ಅದೆಲ್ಲ ಏನಿಲ್ಲ, ನಿನ್ಗೆ ರೆಡ್ ಬೀನ್ಸ್ ಸೂಪ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ನಾನ್ ಮಾಡಿದ್ದೀನಿ ಬನ್ನಿ ಅಂತ ಅದನ್ನ ಕೊಟ್ಟಾಗ, ನನ್ಗಿದೆಲ್ಲ ಏನು ಬೇಡ ಅಂತ ನಮ್ ಹೀರೋ ಕೋಪದಲ್ಲಿ ತಡ್ತಾನೆ ನೋಡಿ, ಅದು ಬಿಸಿ ಹೋಗಿ ಅವಳ ಕೈ ಮೇಲೆ ಬಿದ್ಬಿಡ್ತು. ಅದು ಅವ್ನಿಗೆ ಅಲರ್ಜಿನ ಏನಂತ ಗೊತ್ತಿಲ್ಲ, ಕತ್ತ ಮೇಲೆ ಒಂಥರ ಲೈಟ್ ಮಾರ್ಕ್ ಎಲ್ಲ ಬರುತ್ತೆ. ಅವಳ ಕೈ ಮೇಲೆ ಬೇರೆ ಬಿಸಿ ಬಿದ್ದೋಯ್ತಲ್ವಾ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಇವನೇ ಹೋಗ್ಬಿಟ್ಟು ಕೈಯೆಲ್ಲ ಹಿಡಿದು ನೋಡ್ತಾನೆ, ಇನ್ನಷ್ಟು ಗಾಯಗಳಾಗಿರುತ್ತೆ. ಇದೇನಿದು ಕೈಯೆಲ್ಲ ಕೂಡ ಗಾಯ ಆಗಿದೆ ಅಂದಾಗ, ಅದು ಏನಿಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ತಿಕ್ಕಿ ಮಾತಾಡ್ತಾಳೆ. ಇದ್ರಿಂದ ನಮ್ ಹೀರೋಗೆ ಡೌಟ್ ಬರುತ್ತೆ, ಯಾರೋ ಇವಳಿಗೇನೋ ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಇವನೇ ನೀರೆಲ್ಲ ಎತ್ತಿ ಅವಳ ಕೈ ಮೇಲೆ ತಣ್ಣೀರೆಲ್ಲ ಎತ್ತಿ ಹಾಕುವಾಗ, ನನ್ನಿಂದ ನೀನೇನಾದ್ರೂ ಮುಚ್ಚಿಡ್ತಾ ಇದೀಯ ಅಂದಾಗ, ಇವಳು ಐ ಆಮ್ ರಿಯಲಿ ಸಾರಿ ಅಂತ ಮಾತ್ರ ಹೇಳ್ತಾಳೆ, ಬೇರೆ ಏನು ಹೇಳೋದಿಲ್ಲ. ಹಗ್ ಮಾಡ್ಕೊಳ್ಳೋದನ್ನ ನಮ್ ಹೀರೋಯಿನ್ ಬಂದು ನೋಡ್ಬಿಟ್ಲು. ಇದರಿಂದ ನಮ್ ಹೀರೋ ಹೆಸರನ್ನ ಕರೆದು ಸಾರಿ ಅಂತ ಹೇಳಿದಾಗ, ಅದೇನು ನಿಮ್ ಅಣ್ಣ ಹೆಸರಿಂದ ಅವಳು ನಿಮ್ಮನ್ನ ಹತ್ರ ಕರೀತಿದ್ದಾರೆ ಅಂತ ಕೇಳಿದಾಗ, ಅವಾಗ ಹೇಳ್ತಾನೆ, ನಮ್ಮ ಅಣ್ಣ ಸತ್ತೋಗಿರೋ ವಿಷಯ ಅವಳಿಗೆ ಇನ್ನೂ ಗೊತ್ತಿಲ್ಲ, ನಾನೇ ನಮ್ಮ ಅಣ್ಣ ಅಂತ ಅನ್ಕೊಂಡಿದ್ದಾಳೆ ಅಂತ ಹೇಳಿದಾಗ, ಅರ್ಜುನ ಹೇಳ್ತಾಳೆ, ಹಂಗಾದ್ರೆ ನೀವು ನಿಜ ಹೇಳಿರ್ಬೋದಲ್ವಾ, ಏನಕ್ಕೆ ಅವಳಿಗೆ ಚೀಟ್ ಮಾಡ್ತಾ ಇದೀರಾ ಅಂದಾಗ, ನನ್ನ ಒಂದು ಇನ್ವೆಸ್ಟಿಗೇಷನ್ಗೆ ಅವಳ ಅಗತ್ಯ ಇದೆ, ನಿಜ ಗೊತ್ತಾದ್ರೆ ನಾಳೆ ದಿನ ಅವಳು ನನ್ಗೆ ಹೆಲ್ಪ್ ಮಾಡಲ್ಲ ಅನ್ನೋದಕ್ಕೋಸ್ಕರ ನಾನು ಈ ತರ ಈ ನಿಜನ ಮುಚ್ಚಿಡ್ತಾ ಇದೀನಿ, ನೀನು ಯಾವ್ದೇ ಕಾರಣಕ್ಕೂ ಅವಳ ಹತ್ರ ಹೇಳ್ಬೇಡ ಅಂತ ಹೇಳ್ತಾರೆ. ಇವಾಗ ನಮ್ ಹೀರೋಯಿನ್ ರಿಟರ್ನ್ ಅವ್ರ ಮನೆ ಹತ್ರ ಬರೋಷ್ಟ್ರಲ್ಲಿ ಅಲ್ಲಿ ಜಂಗ್ ಕುತ್ಕೊಂಡಿರ್ತಾನೆ, ಫುಲ್ಲಾ ಕುಡ್ದಿದ್ದಾನೆ
ಹೋಗಿದ್ದಾನೆ ಅಂತ ಕಾಣಿಸುತ್ತೆ. ಎಲ್ಲೋಗಿದ್ದೆ ಬೆಳಗ್ಗೆಯಿಂದ ನೀನ್ ಎಷ್ಟು ಹುಡ್ಕೋದು ಅಂತ ಕೇಳಿದಾಗ ಇದ್ರ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಕೇಳ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ. ನಿಮ್ಮಪ್ಪ ಇವಾಗ ಹೇಗಿದ್ದಾರೆ, ಚೆನ್ನಾಗಿದ್ದಾರ ಅಂತ ಕೇಳಿದಾಗ ಅವ್ರಿಗೇನು ಚೆನ್ನಾಗೇ ಇದಾರೆ, ಅವ್ರಿಗೆ ಪರಿಸ್ಥಿತಿಗೆ ನಾನು ಒಂದು ಕಾರಣನೇ ಅಂತ ಹೇಳಿ ಅವನ ಒಂದು ಫೀಲಿಂಗ್ ಸ್ಟೋರಿನ ಹೇಳ್ತಾನೆ. ಇವಾಗ ಅವ್ರ ಕಂಪನಿಯಲ್ಲಿ ಅವ್ನು ಕೆಲಸ ಮಾಡಕ್ಕೆ ಇಷ್ಟ ಇಲ್ದೇನೆ ಈ ತರ ಡಿಸಿಷನ್ ತಗೊಂಡಿರೋದು ಅನ್ನೋದನ್ನ ಕೂಡ ಹೇಳ್ತಾನೆ. ಇನ್ನೊಂದ್ ಕಡೆ ಆಕ್ಟರ್ ನ ತೋರಿಸ್ತಾರೆ. ಅವ್ನು ಇವತ್ತು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾನೆ. ಅದನ್ನ ಆ ಕನ್ನಡಕ ಹಾಕೊಂಡಿರೋ ಒಬ್ರು ಡಾಕ್ಟರ್ ನೋಡ್ತಾ ಇದಾರೆ, ಬೇರೆ ಯಾರು ಇಲ್ಲ. ಇವ್ರ ಒಳಗಡೆ ರೀಪರ್ ಇದೆಯಾ ಏನು ಅಂತ ನಾನು ಡೌಟ್ ಪಟ್ಟಿದ್ನಲ್ಲ, ಅಂದ್ರೆ ನಮ್ಮ Tribble4 ಕ್ಯಾಪ್ಸೂಲ್ ಕೂಡ ಇಟ್ಕೊಂಡಿದ್ರಲ್ವಾ, ಅವರೇ ಇದು. ಇವ್ರೊಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾರೆ. ಒಂದಿನ ಅವ್ನು ಫುಲ್ ಆಗಿ ಕುಡಿದು ಟೈಟ್ ಆಗಿರ್ತಾನೆ, ಮೀನ್ಸ್ ಡ್ರಗ್ಸ್ ಏನೋ ತಗೊಂಡಿದ್ದಾನೇನೋ. ಹಾಸ್ಪಿಟಲ್ ಅಲ್ಲಿ ಮೆಟ್ಲತ್ತಕ್ಕಾಗದೆ ಕಷ್ಟ ಪಡ್ತಾ ಇರ್ತಾನೆ. ಅವಾಗ ಇವ್ರು ಹೋಗ್ಬಿಟ್ಟು ಅವನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಅಷ್ಟ್ರಲ್ಲಿ ಅವರ ಮ್ಯಾನೇಜರ್ ಅಲ್ಲಿ ಬಂದಿದ ತಕ್ಷಣ ಆ ಡಾಕ್ಟರ್ ಕೂಡ ಇವ್ರ ಹತ್ರ ಬಿದ್ದೋಗ್ತಾ ಇದಾರೆ ಅಂತ ಹೇಳಿ ಒಂದು ಆಕ್ಟಿಂಗ್ ನ ಮಾಡಿ ಅವನ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿದ್ರು. ಇವಾಗ ಅವ್ನ ಈ ತರ ಡೈರೆಕ್ಟರ್ ಜೊತೆ ಹೊರಗಡೆ ಹೋಗ್ತಾ ಇದ್ರು ನೋಡ್ಬಿಟ್ಟು ಮಿಸ್ ಆಗ್ಬಿಟ್ನೆ, ಇವ್ನ ಅವತ್ತೇ ಸತ್ತಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಒಳಗಡೆ ಯಾವ್ದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದಾರೆ. ಅದಕ್ಕೆ ಆಕ್ಟರ್ ಇಲ್ಲ ನಾನು ಇದ್ರಲ್ಲಿ ಆಕ್ಟ್ ಮಾಡಲ್ಲ ಅಂತ ಹೇಳಿ ಕೈಲಿರೋ ಪೇಪರ್ಸ್ ಎಲ್ಲ ಬಿಸಾಕ್ತಾನೆ. ಅದ್ರಲ್ಲಿ ಅವನಿಗೆ ಬಂದಿರೋ ಲೆಟರ್ಸ್ ಕೂಡ ಇರುತ್ತೆ. ಒಂದು ಲೆಟರ್ ಫುಲ್ ಆಗಿ ಬ್ಲಡ್ ಎಲ್ಲ ಕೂಡ ಆಗಿರುತ್ತೆ. ಇದನ್ನ ನೋಡಿದ ತಕ್ಷಣ ಡಾಕ್ಟರ್ಗೆ ಅರ್ಥ ಆಯ್ತು, ನಾನಲ್ದೆ ಬೇರೆ ಯಾರೋ ಕೂಡ ಈ ಆಕ್ಟರ್ ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಯಾರಿರ್ಬೋದು ಅಂತ. ಇವಾಗ ಇಲ್ಲಿ ನಮ್ ಜಂಗ್ನ ತೋರಿಸ್ತಾರೆ. ಅವ್ನ ಎಷ್ಟೇ ಬೇರೆ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅವನು ಡಿಸಿಷನ್ ತಗೊಂಡಿದ್ರೆ ಕೂಡ ನಮ್ ಹೀರೋಯಿನ್ ಅವ್ರ ಅಪ್ಪಗೆ ಏನಾಯ್ತು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಅವನಲ್ಲೂ ಇದೆ. ಅಂದ್ರೆ 1997 1996 ಆ ಟೈಮಲ್ಲಿ ನಡೆದಿರೋ ಬಗ್ಗೆ ಯಾವ್ದೇ ಒಂದು ರೆಕಾರ್ಡ್ಸ್ ಇಲ್ಲ. ಏನಿರ್ಬೋದು ಆ ಟೈಮಲ್ಲಿ ಏನ್ ನಡೆದಿರ್ಬೋದು ಅಂತ ಒಂದು ಡೌಟ್ ಇವನ್ಗೆ. ಇನ್ನೊಂದ್ ಕಡೆ ನಮ್ ಹೆಡ್ ಪೊಲೀಸ್ ಆಫೀಸರ್ ನಮ್ ಹೀರೋನ ಮೀಟ್ ಮಾಡಿ ಆ ಫೈಲ್ ನ ತೋರಿಸ್ಬಿಟ್ಟು ಇವ್ನ್ ಯಾರಂತ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಇವ್ನಿಗೆ ಅವ್ನ್ ಯಾರು ಅಂತ ನೆನಪು ಬರ್ತಾ ಇಲ್ಲ. ಪ್ಲಸ್ ಇವ್ನಿಗೆ ಡೌಟ್ ಇದ್ದಿದ್ದು ರೀಪರ್ ಒಬ್ಬ ಮನುಷ್ಯ ಒಂದೇ ತರ ಇರಕ್ಕೆ ಸಾಧ್ಯನಾ, ಸತ್ರೆ ತಾನೇ ರೀಪರ್ ಆಗ್ತಾರೆ, ಇವರಿಬ್ರು ಒಂದೇ ತರ ಇದಾರಲ್ವಾ, ಇಲ್ಲ ನನ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಆಮೇಲೆ ಕ್ಲಾರನ ನೋಡಿದಾಗ ಇವ್ನಿಗೆ ಅರ್ಥ ಆಯ್ತು, ಕನ್ಸಲ್ ನಾನ್ ನೋಡಿದ್ ಲೇಡಿ ಇವಳೇ ಅಲ್ವಾ ಅಂತ. ಯಾಕಂದ್ರೆ ಆ ಕನ್ಸಲ್ಲಿ ಆ ಲೇಡಿ ಜೂನನ ಹೊಡಿತಾ ಇರ್ಬೇಕಾದ್ರೆ ಹೀರೋ ಹೋಗಿ ತಡಿತಾ ಇರ್ತಾನೆ. ಅವಾಗ ಹಿಂದ್ಗಡೆ ಅವ್ರ ತಮ್ಮ ಬಂದು ಕತ್ತಿಯಲ್ಲಿ ಚುಚ್ಬಿಟ್ಟ ಅಲ್ವಾ, ಅದು ಈ ಲೇಡಿನೇ ಅಲ್ವಾ ಅಂತ ಅವ್ನಿಗೆ ಅರ್ಥ ಆಯ್ತು. ಆ ಟೈಮ್ ಅಲ್ಲಿ ನಮ್ ಹೀರೋ ಅವರ ಚೀಫ್ ಆಫೀಸರ್ ಆ ಆಕ್ಟರ್ ನ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ಇವರ ನೆಕ್ಸ್ಟ್ ಡ್ರಾಮಾನಲ್ಲಿ ಇವರೊಂದು ಡಿಟೆಕ್ಟಿವ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಸೊ ನಮ್ ಜೊತೆ ಇದ್ರೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಸ್ವಲ್ಪ ದಿನ ನಮ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾರೆ. ಯಾರು ಅವ್ರಿಗೆ ಟ್ರೈನ್ ಮಾಡ್ತೀರಾ ಅಂತ ಕೇಳಿದಾಗ ವಾಂಟೆಡ್ ಆಗಿ ನಮ್ ಹೀರೋನೇ ಕೈ ಎತ್ತಾನೆ. ಯಾಕಂದ್ರೆ ಇವನ ಜೊತೆಗೆ ಇಟ್ಕೊಂಡ್ರೆ ಅವ್ರ ಜೂನಿಯರ್ ರಿಪೇರ್ ಸಿಗೋ ಚಾನ್ಸಸ್ ಇದೆ ಅಲ್ವಾ, ಅದರಿಂದ ನಮ್ ಹೀರೋನೇ ವಾಂಟೆಡ್ ಆಗಿ ಹೆಲ್ಪ್ ಮಾಡ್ತೀನಿ ಅಂದಿದ್ದಕ್ಕೆ ಈ ಆಕ್ಟರ್ ಗೆ ಒಂದು ಡೌಟ್. ಯಾಕಂದ್ರೆ ಒಂದಿನ ಹೋಟ್ಲಲ್ಲಿ ನೋಡಿರ್ತೀವಿ ಆಲ್ರೆಡಿ ನಾವು, ಇವನು ಸಾವ ಬದುಕ ಅಂತ ಬಿದ್ದಿರ್ತಾನೆ. ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಕೂಡ ನಮ್ ಹೀರೋ ಹೆಲ್ಪ್ ಮಾಡದೆ ಹೋದ. ಇವಾಗ ಏನಕ್ಕೆ ಇವ್ನ ಹತ್ರ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ಯಾವಾಗ ವಾಶ್ರೂಮ್ ಹೋಗ್ತಾರಲ್ಲ ಒಂದು ಸರ್, ಅವರು ವಾಶ್ರೂಮ್ ಹೋಗ್ಬಿಟ್ಟು ಬಂದಾಗ ಅಲ್ಲೇ ಆಕ್ಟರ್ ಕೂಡ ಇದ್ದಿರ್ತಾನೆ. ಅವ್ನ ಫೋನ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಅದು ಆಕ್ಟರ್ ದೇ ಫೋನ್ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಲಾಸ್ಟ್ ಯಾವ್ದೋ ನಂಬರ್ ಗೆ ಡಯಲ್ ಮಾಡಿರ್ತಾರೆ. ಆ ನಂಬರ್ ಒಂದ್ಸತಿ ಕಾಲ್ ಮಾಡೋಣ ಅಂತ ಮಾಡಿದ್ರೆ ರೋಡ್ ಅಲ್ಲಿ ಯಾರೋ ಒಂದು ಹುಡುಗ ಕಾಲ್ ನ ಅಟೆಂಡ್ ಮಾಡ್ತಾನೆ. ಈ ಫೋನ್ ನಿಮ್ದೇನಾ, ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂದಾಗ, ಸರ್ ಈ ಫೋನ್ ಯಾರ್ದಂತ ಗೊತ್ತಿಲ್ಲ ಸರ್, ಈ ತರ ಬ್ರಿಡ್ಜ್ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೆ, ಕೆಳಗಡೆ ಬಿದ್ದಿತ್ತು ಅಂತ ಅಟೆಂಡ್ ಮಾಡ್ತಾನೆ. ಒಂದು ಕಾರ್ ಪಕ್ಕದಲ್ಲಿ ಬಿದ್ದಿತ್ತು ಅಂತ. ಹಂಗೆ ಕಾರ್ ಒಳಗಡೆ ಬಗ್ ನೋಡಿದ್ರೆ ಒಂದು ಡೆಡ್ ಬಾಡಿ ಇರುತ್ತೆ. ಅಷ್ಟೇ ನೋಡಿ ಭಯ ಪಟ್ಟು ಡೆಡ್ ಬಾಡಿ ಅಂತ ಕೂಗ್ಬಿಟ್ಟು ಫೋನ್ ನ ಕೆಳಗಡೆ ಹಾಕ್ಬಿಟ್ಟ. ಈ ವಿಷಯ ಇವಾಗ ಪೊಲೀಸ್ ಆಫೀಸರ್ ಅಲ್ಲಿರೋ ಅವ್ರ ಟೀಮ್ ದೆಲ್ಲ ಹೇಳಿದಾಗ ಎಲ್ಲರೂ ಆಕ್ಟರ್ ನ ಕರ್ಕೊಂಡು ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಬಂದು ಆ ಡೆಡ್ ಬಾಡಿನ ನೋಡಿದ ತಕ್ಷಣ ಇವ್ನಿಗೆ ಸ್ಟ್ರೈಕ್ ಆಯ್ತು. ನೈಟ್ ನಾನು ಪಬ್ಬಲ್ಲಿ ಇರ್ಬೇಕಾದ್ರೆ ಈ ಹುಡುಗಿ 1 ಗಂಟೆವರೆಗೂ ನನ್ ಜೊತೆನೆ ಇದ್ಲು, ಆ ಹುಡುಗಿನೇ ಅವಳ ನಂಬರ್ ನ ನನ್ ಫೋನ್ ಹಾಕೊಟ್ಟಿದ್ದು ಅಂದಾಗ ಅವಾಗ ಪೊಲೀಸ್ ಆಫೀಸರ್ಗೆ ಇದು ನಿನ್ ಫೋನ್ ನೀನ್ ವಾಶ್ರೂಮ್ ಅಲ್ಲಿ ಬಿಟ್ಬಿಟ್ಟಿದ್ದೆ ಅಂತ ಹೇಳಿ ಅವ್ನಿಗೆ ರಿಟರ್ನ್ ಕೊಡ್ತಾರೆ. ಅದಾದ್ಮೇಲೆ ಆ ಹುಡುಗಿ ನೈಟ್ ಹೋಗೋವರೆಗೂ ನೀನ್ ನೋಡ್ದ ಅಂದಾಗ ಇವನು ಹೇಳ್ತಾನೆ, ಹೌದು ಆ ಹುಡುಗಿ ನಂತರನೇ ಒಂದು ಕಾರಲ್ಲಿ ಹತ್ತಿ ಹೋದ್ಲು. ಆ ಡ್ರೈವರ್ ಕೂಡ ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿದ್ದ, ಕೈಗೆ ಬ್ಯಾಂಡೇಜ್ ಎಲ್ಲ ಕೂಡ ಹಾಕೊಂಡಿದ್ದ, ಅವ್ನ ಮುಖದ ಮೇಲೆ ತುಂಬಾ ಸ್ಕಾರ್ ಮಾರ್ಕ್ ಎಲ್ಲ ಇತ್ತು ಅಂತ ಹೇಳ್ತಾನೆ. ಅಂದ್ರೆ ಉಕ್ಕು ಶೇಪ್ ಅಲ್ಲಿ ಒಂದು ಸ್ಕಾರ್ ಮಾರ್ಕ್ ಇತ್ತು ಅಂತ. ಉಕ್ ಶೇಪ್ ಸ್ಕಾರ್ ಮಾರ್ಕ್ ಯಾರಿಗಿತ್ತು, ಆ ಮೆಂಟಲ್ ಗೆ ತಾನೆ. ಈ ವಿಷಯನೆಲ್ಲ ಹೇಳಿದ್ಮೇಲೆ ಇದನ್ನ ನ್ಯೂಸ್ ಅಲ್ಲಿ ಕೂಡ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಅವ್ರ ತಮ್ಮನ ನೋಡೋದಕ್ಕೋಸ್ಕರ ನಮ್ ಹೀರೋಯಿನ್ ಬಂದಿರ್ತಾಳೆ. ಅವ್ರ ತಮ್ಮನ ನೋಡ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ಕಣ್ಣು ಕಾಣಿಸ್ತಿರೋ ಒಂದು ವ್ಯಕ್ತಿಗೆ ಇವಳು ಅನ್ಕೊಳ್ದೆ ಡಿಕ್ಕಿ ಹೊಡೆದ್ಬಿಟ್ಲು. ಅವರು ನಮ್ ಹೀರೋಯಿನ್ ಕೈಯೆಲ್ಲ ಮುಟ್ಟಿ ನೋಡಿದಾಗ, ನೀನು ಯಾರೇ ಒಂದು ಜೀವನನ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ಬೇಡ, ಅದು ನಿನಗೆ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ. ಈ ಮಾತ ಕೇಳಿಸ್ಕೊಂಡು ಇವಳಿಗೆ ಸಖತ್ ಶಾಕ್ ಆಗುತ್ತೆ, ಯಾರು ಇವರು ಅಂತ. ಆ ಟೈಮಲ್ಲೇ ನ್ಯೂಸ್ ನ ಕೂಡ ನೋಡ್ತಾಳೆ ಅವಳು. ನೆನೆ ನೈಟ್ ಒಂದು ಕೊಲೆ ನಡೆದಿದೆ, ಆ ಕೊಲೆಗೆ ಕಾರಣ ಒಬ್ಬ ವ್ಯಕ್ತಿ, ಅವನ ಮುಖದ ಮೇಲೆ ಈ ತರ ಹುಕ್ ಮಾರ್ಕ್ ಎಲ್ಲ ಇದೆ ಅಂತ ಹೇಳಿರ್ತಾರೆ. ಇದನ್ನ ಕೇಳಿಸ್ಕೊಂಡು ಇವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಕಂಟೈನರ್ ಹತ್ರ ಮಕ್ಕಳಿಗೆ ಬೆಂಕಿ ಎಲ್ಲ ಹಚ್ಬಿಟ್ಟಿದ್ರಲ್ವಾ ಯಾರೋ, ಸೊ ಎಲ್ಲಾರನು ಕಾಪಾಡಿ ಹೊರಗಡೆ ಕರ್ಕೊಂಡ್ ಬಂದಾಗ ಒಬ್ರು ಮೈ ಮೇಲೆ ಫುಲ್ ಆಗಿ ಬ್ಲಡ್ ಎಲ್ಲ ಆಗಿತ್ತಲ್ವಾ. ಆ ಟೈಮಲ್ಲಿ ಇವಳು ತಿರುಗಿ ನೋಡಿರ್ತಾಳೆ, ಅವ್ರ ಮುಖದ ಮೇಲೆ ಮಾರ್ಕ್ ಇತ್ತು ಅಂತ. ಅವರೇ ಇರ್ಬೋದಾ ಅಂತ ಯೋಚನೆ ಮಾಡ್ತಾರೆ. ಈ ಕಡೆ ಜೂನಾ ಕೂಡ ಅದೇ ನ್ಯೂಸ್ ನ ನೋಡ್ಬಿಟ್ಟು ಮೋಸ್ಟ್ಲಿ ಆ ಮೆಂಟಲ್ಲೇ ಇರ್ಬೋದಾ ಅಂತ ಇವಳಿಗೂ ಡೌಟ್ ಬರುತ್ತೆ. ನಿಜವಾಗ್ಲೂ ಮೆಂಟಲ್ಲೇ ಮಾಡಿರೋದು. ಯಾಕಂದ್ರೆ ಇವಾಗ ಅವನೊಂದು ಸೈಕೋ ಅಂತ ಕಾಣಿಸುತ್ತೆ. ಯಾವ್ದೋ ಜಾಗದಲ್ಲಿ ನಿಂತ್ಕೊಂಡು ಏನೋ ನಗ್ತಾ ಇದ್ದಾನೆ, ಏನೋ ಫೋಟೋಸ್ ಎಲ್ಲ ಅಂಟಿಸ್ತಾ ಇದ್ದಾನೆ. ಅವ್ನ ತಲೆ ಮೇಲೇನು ಕ್ಯಾಪ್ ಇದೆ. ನೈಟ್ ಆ ಆಕ್ಟರ್ ನೋಡಿರೋದು ಈ ಮೆಂಟಲ್ ಅನೆ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಆ ಕಂಟೈನರ್ ಗೆ ಆ ಕ್ರಿಮಿನಲ್ ಅನ್ಸುತ್ತೆ, ಮುಖಕ್ಕೆ ಮಾಸ್ಕ್ ಹಾಕೊಂಡಿರೋನ್ ಬಂದು ಪೆಟ್ರೋಲ್ ಎಲ್ಲ ಸುರ್ದ್ಬಿಟ್ಟು ಹೋಗಿರೋದು, ಜಸ್ಟ್ ಅವ್ರಿಗೆ ಭಯ ಪಡಿಸೋದಕ್ಕೆ. ಆದ್ರೆ ಇದನ್ನೆಲ್ಲ ತುಂಬಾ ದೂರದಿಂದ ಮೆಂಟಲ್ ನೋಡ್ಕೊಂಡೇ ಇದ್ದವನು ಅವನೇ ಬಂದು ಕಂಟೈನರ್ ಗೆ ಲಾಕ್ ಎಲ್ಲ ಹಾಕ್ಬಿಟ್ಟು ಬೆಂಕಿ ಹಚ್ಚೋದು ಅಲ್ಲದೆ ದೂರದಿಂದ ಅದನ್ನ ನೋಡಿ ವಿಚಿತ್ರವಾಗಿ ನಗ್ತಾ ಇರ್ತಾನೆ. ಅವಾಗ ನಮ್ ಹೀರೋಯಿನ್ ಎಲ್ಲ ಬಂದು ಇವ್ರನ್ನ ಕಾಪಾಡ್ತಾ ಇರ್ತಾರಲ್ವಾ, ಅದನ್ನ ನೋಡ್ಬಿಟ್ಟು ಇಲ್ಲ ಯಾರು ಕಾಪಾಡಬಾರ್ದು, ಎಲ್ಲರೂ ಸಾಯ್ಬೇಕು ಅಂತ ಕೈಲಿ ಒಂದು ಕತ್ತಿನ ತಗೊಂಡು ಕಂಟೈನರ್ ಕಡೆ ಬಂದಿರ್ತಾನೆ. ಆಮೇಲೆ ಏನಾಯ್ತು
ಅಂತ ತೋರಿಸಿಲ್ಲ. ಆದ್ರೆ ಇಲ್ಲಿ ಯಾವ್ದೋ ಒಂದು ಆಕ್ಟ್ರೆಸ್ ಫೋಟೋನ ನೋಡ್ಕೊಂಡು ನೀವೆಲ್ಲ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾರ್ದು ಡೆಡ್ ಬಾಡಿ ಅಂತ ಗೊತ್ತಿಲ್ಲ ಕತ್ತಿಯಲ್ಲಿ ತುಂಬಾ ಫೋರ್ಸ್ ಆಗಿ ಚುಚ್ಚಿ ಸಾಯಿಸಿರ್ತಾನೆ. ಅಷ್ಟೇ ಅಲ್ಲದೆ ಇವಾಗ ಕಾರ್ ಹತ್ರ ಒಂದು ಹುಡುಗಿ ಸತ್ತಿ ಬಿದ್ದಿದ್ಲಲ್ವಾ, ಆಕ್ಟರ್ ಜೊತೆ ಮಾತಾಡಿರೋಳೊಬ್ಳು, ಅವಳ ಮೇಲೆ ಇಲ್ಲೋ ಮಾರ್ಕ್ಸ್ ಎಲ್ಲ ನೋಡ್ತಾ ಇದ್ರೆ ಕೂಡ ಫಸ್ಟ್ ಒಂದು ಡಾಕ್ಟರ್ದು ಕೊಲೆ ಆಯ್ತಲ್ಲ, ನಾವು ಫಸ್ಟ್ ಎಪಿಸೋಡ್ ಅಲ್ಲ ಸೆಕೆಂಡ್ ಎಪಿಸೋಡ್ ಅಲ್ಲ ನೋಡಿರ್ತೀವಿ, ಸೇಮ್ ಅದೇ ಪ್ಯಾಟರ್ನ್ ಅಲ್ಲೇ ಇದೆ. ಮೋಸ್ಟ್ಲಿ ಅವನೇ ಕೊಲೆ ಮಾಡಿರ್ಬೋದು ಅಂತ ನಮ್ ಹೀರೋಗೆ ಒಂದು ಡೌಟ್. ಈಗ ಕ್ರೈಮ್ ಸ್ಪಾಟ್ ಅಲ್ಲಿ ಎಲ್ಲ ಹುಡುಕ್ತಾ ಇದ್ರಲ್ವಾ, ಅವಾಗ ನಮ್ ಪೊಲೀಸ್ ಅವರ ಹೆಡ್ ಆಫೀಸರ್ಗೆ ಒಂದು ತಾಯತ್ ತರ ಇರುತ್ತೆ, ಅದು ಸಿಗುತ್ತೆ, ಅದನ್ನ ಎವಿಡೆನ್ಸ್ ಗೆ ಎತ್ತಿಟ್ಕೊಳ್ತಾರೆ. ಪ್ಲಸ್ ನಮ್ ಹೀರೋ ಕಂಡಿಡಿದಿರೋ ವಿಷಯನ ಕೂಡ ಹೇಳ್ತಾರೆ, ಆ ಡಾಕ್ಟರ್ ನ ಕೊಲೆ ಮಾಡಿರೋನು ಮತ್ತೆ ಇವಳನ್ನ ಕೊಲೆ ಮಾಡಿರೋನು ಒಬ್ನೇ ಅಂತ. ಅದೇಂಗ್ ಹೇಳ್ತಾ ಇದೀಯಾ ಅಂದಾಗ, ಆ ಡಾಕ್ಟರ್ ನ ಎಲ್ಲೆಲ್ಲಿ ಅವ್ನ ಯಾವ ತರ ಚುಚ್ಚಿ ಸಾಯಿಸಿದ್ನು ಅದೇ ತರನೇ ಹುಡುಗಿನ ಕೂಡ ಚುಚ್ಚಿ ಸಾಯಿಸಿದಾನೆ. ಆ ಡಾಕ್ಟರ್ ನ ಸಾಯಿಸಿರೋದು ಯಾವ್ದೋ ಒಂದು ಕೋಪದಲ್ಲಿ, ಕತ್ತಲ್ಲಿ ಚುಚ್ಚಿದವನು ಪ್ರಾಣ ಹೋಗೋವರೆಗೂ ಅದನ್ನ ನೋಡ್ಕೊಂಡಿದ್ದು, ಆಮೇಲೆ ಹೊಟ್ಟೆ ಮೇಲೆ ಸರಿಯಾಗಿ ಕತ್ತಿಯಲ್ಲಿ ಚುಚ್ಚಿದಾನೆ. ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಈ ಹುಡುಗಿಗೆ ಕೂಡ ಮಾಡಿದಾನೆ ಅಂದಾಗ ಫ್ಲಾಶ್ ಬ್ಯಾಕ್ ನೆಲ್ಲ ಹಂಗೆ ತೋರಿಸ್ತಾರೆ. ಆಕ್ಚುಲಿ ಡಾಕ್ಟರ್ ಬಂದು ಯಾರಿಗೋ ಕಾಲ್ ಮಾಡ್ಬಿಟ್ಟು ನೀವ್ ಹೇಳ್ದಂಗೆ ಮೆಂಟಲ್ ನ ಇನ್ನು ಹಾಸ್ಪಿಟಲ್ ಅಲ್ಲೇ ಇಟ್ಟಿದೀನಿ ಅಂತ ಹೇಳ್ತಾರೆ. ಇದನ್ನ ಅವ್ನು ಕೇಳಿಸ್ಕೊಂಡು ಓಹೋ ಅವ್ರು ಹೇಳಿರೋದ್ರಿಂದಾನೇ ನಿನ್ನ ಇಟ್ಕೊಂಡಿರೋದ ಅಂತ ಹೇಳಿ ಕೋಪದಲ್ಲಿ ಆ ಡಾಕ್ಟರ್ ನ ಸಾಯಿಸ್ಬಿಟ್ಟು ಒಂಥರ ಲೂಸ್ ತರ ನಗದ್ಬಿಟ್ಟು ಅಲ್ಲಿಂದ ಓಡೋಗ್ಬಿಟ್ಟ, ತಪ್ಪಿಸ್ಕೊಂಡು ಹೊರಟೋದ. ಒಂದು ಸೈಕೋಗೆ ಅವಾಗವಾಗ ಸಾಯಿಸ್ತಾನೆ ಇರ್ಬೇಕಲ್ವಾ, ಆ ತರನೇ ನೈಟ್ ಈ ಹುಡುಗಿ ಅನ್ಕೊಳ್ಳದೆ ಸಿಕ್ಕಿದಾಳೆ. ಇನ್ ಈ ಹುಡುಗಿನ ಸುಮ್ನೆ ಬಿಡ್ತಾನ, ಕತ್ತಿ ತಗೊಂಡವನು ಹುಡುಗಿ ಕತ್ತಿಗೆ ಸರಿಯಾಗಿ ಚುಚ್ಚಿ ಸಾಯಿಸ್ಬಿಟ್ಟು ಆಮೇಲೆ ಹೊಟ್ಟೆ ಮೇಲೆಲ್ಲ ಕೂಡ ಫುಲ್ ಆಗಿ ಗೀಚಿಟ್ಬಿಟ್ಟಿರ್ತಾನೆ. ಅದರಿಂದಾನೆ ಆ ಎರಡು ಕೊಲೆ ಒಂದೇ ತರ ಇದೆ ಅಂತಾನೆ ನಮ್ ಹೀರೋ ಹೇಳ್ತಾ ಇರೋದು. ಅವರ ಚೀಫ್ ಆಫೀಸರ್ ಆ ಜಾಗಕ್ಕೆ ಬಂದಾಗ ನಮ್ ಹೀರೋ ಇವಾಗ ಏನೆಲ್ಲ ಹೇಳಿದ್ರು ಅದನ್ನ ಹೆಡ್ ಆಫೀಸರ್ ಅವ್ರ ಚೀಫ್ ಹತ್ರ ಕೂಡ ಹೇಳ್ತಾರೆ. ಅವ್ರಿಗೂ ಸಖತ್ ಶಾಕ್ ಆಗುತ್ತೆ. ಇವಾಗ ಇದ್ರ ಬಗ್ಗೆ ಟಿವಿ ನ್ಯೂಸ್ ಅಲ್ಲೆಲ್ಲ ಕೂಡ ಬರ್ತಾ ಇರುತ್ತೆ. ತುಂಬಾ ಡೀಟೇಲ್ಡ್ ಆಗಿ ಅದ್ರ ಬಗ್ಗೆ ಹೇಳಿದಾಗ ಇವಾಗ ನಮ್ ಹೀರೋಯಿನ್ ಗೆ ಅರ್ಥ ಆಗ್ತಿದೆ. ಆ ಕಣ್ಣು ಕಾಣಿಸ್ದಿರೋ ವ್ಯಕ್ತಿ ಹೇಳಿದ್ರಲ್ವಾ, ನೀವ್ ಯಾರನ್ನ ಒಬ್ಬರನ್ನ ಕಾಪಾಡಕ್ಕೆ ಟ್ರೈ ಮಾಡಬಾರ್ದು, ಅದರಿಂದ ನಿಮ್ಗೆ ಡೇಂಜರ್ ಅಂತ. ಸೊ ಆ ಕಂಟೈನರ್ ಇಂದ ಕಾಪಾಡಿರೋರಲ್ಲಿ ಆ ಸ್ಕಾರ್ ಮಾರ್ಕ್ ಇರೋರ್ನ ಕೂಡ ಇವ್ರು ಕಾಪಾಡಿದ್ರಲ್ವಾ, ಮೋಸ್ಟ್ಲಿ ಅವನೇನಾದ್ರೂ ಇವ್ರನ್ನ ಸಾಯಿಸಿದ್ರ ನಾನೇದು ತಪ್ಪು ಮಾಡ್ಬಿಟ್ನ ಅಂತ ಇವ್ರು ಯೋಚನೆ ಮಾಡ್ತಾ ಇದ್ದಾಳೆ. ಬಟ್ ಏನ್ ನಿಜ ಏನು ಅಂತ ಗೊತ್ತಾಗ್ಬೇಕಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ವರೆಗೂ ವೇಟ್ ಮಾಡಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.